Hi everyone, this is Anusha and welcome to my channel. Yay! Yes, I am in Bangalore. ಹಾಫ್ ಆನ್ ಅವರ್ ಆಯಿತು ರೀಚ್ ಆಗಿ ಆ್ಯಂಡ್ ಐಮ್ ಹಿಯರ್ ಫಾರ್ ಅ ವೀಕ್ ಆ್ಯಕ್ಚುಲಿ. ನನಗೆ ವರ್ಕ್ ಇದೆ, ಆರ್ಡರ್ ಇದೆ, ಸ್ವಲ್ಪ ಕೆಲಸನೂ ಇತ್ತು, ಜೊತೆಗೆ ಮೇಕಪ್ ಆರ್ಡರು ಇತ್ತು. ಸೊ ಒಂದು 4 days ಮುಂಚೆನೇ ಬರೋಣ ಅಂತ ಐಮ್ ಹಿಯರ್. ಫೀಲಿಂಗ್ ಸೋ ಮಚ್ ಹ್ಯಾಪಿ, ಗ್ರೇಟ್ಫುಲ್, ಆಲ್ ದಟ್ ಟು ಬಿ ಬ್ಯಾಕ್. ಮನೆ ಅಂತೂ ತುಂಬ ಅಂದರೆ ತುಂಬ ಕ್ಲೀನ್ ಆಗಿದೆ. ಆಲ್ ದಿ ಸಿ ಐ ಆಮ್ ಸೋ ಮಚ್ ಹ್ಯಾಪಿ ಅಬೌಟ್ ದಿಸ್. ಸಿ ನಾನು ಇದ್ದಾಗಲೂ ಹೀಗೆಲ್ಲ ಇರಲಿಲ್ಲ. ಐ ವಾಸ್ ಇನ್ ಬಿಟ್ ಮೆಸ್ ಬಿಕಾಸ್ ಆರ್ಡರ್ಸ್ ಇತ್ತು ಬ್ಯಾಕ್ ಟು ಬ್ಯಾಕು. ಸೊ ಆಷಾಢ ಬಂದ ತಕ್ಷಣ ಎಲ್ಲ ಕ್ಲೀನಿಂಗ್ ಮಾಡೋಣ, ಫ್ರೀ ಇದ್ದೀನಿ ಅಂದ್ಕೊಂಡೆ. ಅಷ್ಟರಲ್ಲಿ ನಾನು ಮಂಡ್ಯಕ್ಕೆ ಹೋದೆ. ಸೊ ಪ್ರೀತಮ್ ಪ್ರತಿಯೊಂದು ಕ್ಲೀನ್ ಮಾಡಿಸಿದ್ದಾನೆ. ನಮ್ಮ ಹೌಸ್ ಹೆಲ್ಪ್ ಹೆಂಗಿದ್ರು ಏನೂ ಕೆಲಸ ಇರ್ತಿರ್ಲಿಲ್ಲ ಅಲ್ಲ ಅವ್ರಿಗೆ, ಅಂದರೆ ವೆಸಲ್ಸ್ ಏನು ವಾಶ್ ಮಾಡೋದಿರ್ತಿರ್ಲಿಲ್ಲ. ಸೊ ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡಿ ಅಂತ ಮನೆ ಪೂರ್ತಿ ಎಷ್ಟು ಕ್ಲೀನಾಗಿ ಪ್ರಶಾಂತವಾಗಿತ್ತು ಅಂದರೆ ಬಂದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ಆಗಲಿ ನಮ್ಮ ಅಮ್ಮಗೆ ತುಂಬ ಖುಷಿ ಆಗೋಯಿತು. ಶಿ ವಾಸ್ ಲೈಕ್, ನೀನಿದ್ರು ಎಷ್ಟು ನೀಟಾಗಿ ಇಟ್ಕೊಳ್ಳಲ್ಲ ಅಂತ. ಅಂದರೆ ಜೆನ್ಯೂನಾಗಿ ಅಷ್ಟು ಕ್ಲೀನಾಗಿತ್ತು. ಐ ಅಪ್ರಿಷಿಯೇಟ್ ಪ್ರೀತಮ್ ಫಾರ್ ದಿಸ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಆಲ್ಸೋ. ದೇರ್ ಆರ್ ಸೋ ಮೆನಿ ಪಾರ್ಸಲ್ಸ್ ಬಿಕಾಸ್ ಸಡನ್ನಾಗಿ ಮಂಡ್ಯಕ್ಕೆ ಹೋಗ್ತೀನಿ, ನಂಗೆ ಗೊತ್ತಿರಲಿಲ್ವಲ್ಲ. ಸೊ ಹಿಯರ್ ಇಸ್ ದ ಒನ್ ಆ್ಯಂಡ್ ಹಿಯರ್ ದೇರ್ ಆರ್ ಸೋ ಮೆನಿ ಡ್ರೆಸ್ಸಸ್. ಆಬ್ವಿಯಸ್ಲಿ ಇದನ್ನು ಹಾಲ್ ವಿಡಿಯೋ ಮಾಡ್ತೀನಿ, ನಾಳೆನೇ ಫಿಲ್ಮ್ ಮಾಡಬೇಕು. ಅದಾದಮೇಲೆ ಒಂದು ಮೇಕಪ್ ಲುಕ್ಕು ಕೂಡ ರಿಲೇಟೆಡ್ ಫಿಲ್ಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ನನಗೆ 3-4 days ಇದೆ ಆರ್ಡರ್ಗೆ. ಸೊ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಫಿಲ್ಮ್ ಮಾಡೋಣ ಅಂತ. ಈಗ ಮೂಲಂಗಿ ಸಾಂಬಾರು ಒಂದು ಮಾಡಿಟ್ಬಿಡೋಣ ಅಂತ, ಸೊ ದಟ್ ನೈಟ್ಗೆ ಆಗುತ್ತೆ. ಮಧ್ಯಾಹ್ನ ನಾವು ಬರ್ತಾನೆ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಆನ್ ದ ವೇ ವಿ ಹ್ಯಾಡ್ ಆರ್ ಲಂಚ್. ಸೊ ಇವಾಗ ನಾನು ಒಂದು ಸಾಂಬಾರು ಮಾಡಿಬಿಟ್ರೆ ಸೊ ದಟ್ ಐ ಬಿ ಫ್ರೀ. ನೆಕ್ಸ್ಟ್ ನಾನು ಫ್ರೆಶ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಐ ಕ್ಯಾನ್ ಗೋ ಔಟ್ ಅಂತ ಇನ್ 1 hour. ಐ ವಾಂಟ್ ಟು ಗೋ ಫಾರ್ ಸಮತ್ವ ಬಿಕಾಸ್ ತುಂಬ ಸಾರೀಸ್ ತಂದಿದ್ದೀನಿ. ಅದೇ ಹಬ್ಬದ ಸಾರೀಸು ಎಲ್ಲ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಕ್ಕನೂ ಕೊಟ್ಟಿದ್ದಾಳೆ ಅವಳದು. ಸೊ ಸಮತ್ವಾಗಿ ಹೋಗಬೇಕು ಆ್ಯಂಡ್ ಅಭಿತಿ ಸಲೂನ್ಗೆ ಹೋಗಬೇಕು ಟು ಡೂ ಮೈ ಬ್ರೌಸ್ ಆ್ಯಂಡ್ ಅಪ್ಪರ್ ಲಿಪ್. ಅಷ್ಟೇನೂ ಬಂದಿಲ್ಲ, ಒಂದು ಸ್ವಲ್ಪ ಚೆಕ್ ಮಾಡ್ಕೊತೀನಿ ಬಿಕಾಸ್ ಐ ವಾಂಟ್ ಫಿಲ್ಮ್ ಟುಮಾರೋ. ಅದಕ್ಕೆ ಆ್ಯಂಡ್ ಅದು ಎಲ್ಲದಕ್ಕಿಂತ ಐ ವಾಂಟ್ ಗೋ ಫಾರ್ ವೆಸ್ಟ್ ಸೈಡ್. ಇನ್ನು ಒಂದು 20 days ನನ್ನ ಬರ್ತ್ಡೇಗೆ 25 days, ನಿಯರ್ಲಿ 1 month ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ನಾನು ಈ 1 week ಆದಮೇಲೆ ಅಗೇನ್ 1 week 2 weeks ನಾನು ಮಂಡ್ಯದಲ್ಲಿ ಇರ್ತೀನಿ. ಸೊ ಐ ಕಾಂಟ್ ಕಮ್ ಆ್ಯಂಡ್ ಶಾಪ್ ಆ್ಯಂಡ್ ಆಲ್ ದ್ಯಾಟ್. ಸೊ ಆನ್ಲೈನಲ್ಲಿ ಎಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ, ಇದು ಕೂಡ ನನ್ನ ಬರ್ತ್ಡೇ ಶಾಪಿಂಗೆ. ಬಟ್ ಒಂದು ರೌಂಡ್ ಹೋಗೋಣ ವೆಸ್ಟ್ ಸೈಡ್ಗೆ ಅಂದರೆ, ಯಾಕಂದರೆ ಹ್ಯೂಜ್ ಸೇಲ್ ನಡೀತಿದೆಯಂತೆ. ಸಿನ್ಸ್ ಫ್ರಮ್ ಅ ವೀಕ್ ನನಗೆ ಮೆಸೇಜಸ್ ಬರ್ತಾನೆ ಇದೆ ವೆಸ್ಟ್ ಸೈಡಲ್ಲಿ ಅಪ್ ಟು 50% ಆಫ್, 60% ಆಫ್ ಅಂತೆಲ್ಲ. ಸೊ ಐ ವಾಂಟ್ ಟು ಗೋ ಆ್ಯಂಡ್ ಚೆಕ್. ಅದಕ್ಕೆ ಈಗ ಸಾಂಬಾರು ಮಾಡಿ ಇಟ್ಬಿಟ್ಟು ಆನ್ ದ ವೇ ಸಮತ್ವಾಗಿ 4 o'clock 4:30ಗೆ ಸಮತ್ವದಲ್ಲಿ ನಂದು ಬ್ಲೌಸ್ ಸ್ಟಿಚಿಂಗ್ ಕೆಲಸ ಮುಗಿಸ್ಬಿಟ್ರೆ ಹಾಗೆ ಐ ಗೋ ಟು ವೆಸ್ಟ್ ಸೈಡ್. ದೂರಕ್ಕೆ ಹೋಗೋಕ್ಕಾಗಲ್ಲ. ಯೂಶ್ವಲಿ ಕೋರ್ಮಂಗ್ಲಾಗೆ ಫೋರಮ್ ಮಾಲಲ್ಲಿ ಇರೋದಕ್ಕೆ ಹೋಗೋಣ ಅಂದ್ಕೊಂಡೆ ನೆಕ್ಸಸ್ಸು. ಬಟ್ ಈಗ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಇಲ್ಲೇ ಗ್ಲೋಬಲ್ ಡಿವಿನಿಟಿಲಿದೆ ಇಲ್ಲಿ ನಾಯಂಡಹಳ್ಳಿ ಹತ್ರ. ಸೊ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ನೋಡೋಣ. ನಾನು ಅಲ್ಲಿ ಯಾವಾಗಲೂ ನನ್ನ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಿಲ್ಲ, ಒಂದ್ಸರಿ ಹೋಗಿ ಚೆಕ್ ಮಾಡೋಣ. ಐ ವಾಂಟ್ ಟು ಪರ್ಚೇಸ್ ಟಾಪ್ಸ್ ಅಷ್ಟೇ. ಸೊ ಐ ಆಮ್ ಎಕ್ಸೈಟೆಡ್ ಟು ಗೋ ಎಕ್ಸ್ಪ್ಲೋರ್ ವೆಸ್ಟ್ ಸೈಡ್. ನಾನು ಪ್ರೀತಮ್ ಹೇಳ್ತಾ ಇದ್ದೆ, ಈ ವೀಕ್ ನಾನು ಬರೋದಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಮೈಸೂರಲ್ಲಿರೋ ವೆಸ್ಟ್ ಸೈಡ್ಗಾದರೂ ನಾನು ಹೋಗಬೇಕು. ಮೆಸೇಜ್ ಬರ್ತಿದೆ, ಐ ವಾಂಟ್ ಟು ಚೆಕ್ ಅಂತ. ಸೊ ಫೈನಲಿ ಐ ಆಮ್ ಹಿಯರ್. ಸೊ ಲೆಟ್ಸ್ ಗೋ ಟುಗೆದರ್ ಡೂ ದಿಸ್. ಐ ಆಮ್ ಫೀಲಿಂಗ್ ಸೋ ಮಚ್ ಹ್ಯಾಪಿ. ಐ ಆಮ್ ಸೂಪರ್ ಡೂಪರ್ ರೆಡಿ. ಈಗ ನಾನು ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಸಮತ್ವಾಗಿ ಹೋಗಿ ಆಮೇಲೆ ವೆಸ್ಟ್ ಸೈಡ್ ಹೋಗ್ಬೇಕಂತ. ಬಟ್ ಈಗ ಅದು ಪ್ಲ್ಯಾನ್ ಹ್ಯಾಸ್ ಚೇಂಜ್. ಈಗ ವೆಸ್ಟ್ ಸೈಡ್ಗೆ ಹೋಗಿ ದೆನ್ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಸಮತ್ವ. ವೆಸ್ಟ್ ಸೈಡಲ್ಲಿ ಜಾಸ್ತಿ ಟೈಮ್ ಕಿಲ್ ಮಾಡೋದು ಬೇಡ. ಈಗ ಹೊರಟ್ಬಿಟ್ಟು ಎಡನ ಮಿಸ್ಟೇಕ್. ಈಗ ಸುಮ್ಮನೆ ನಾನು ಸಮತ್ವಾಗೆ ಹೋಗೋಣ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಸೊ ಒಂದು 1 hour ಅಟ್ಲೀಸ್ಟ್ 1 hour ಮುಂಚೆ ಬಿಡ್ತಿದ್ದೆ ಬಿಕಾಸ್ ಸಾಂಬಾರೆಲ್ಲ ಮಾಡ್ತಾಯಿದ್ದೆ. ಟಿಲ್ ನೌ ಐ ವಾಸ್ ಬ್ಯುಸಿ. ಸೊ 4ಗೆ ಹೊರಡ್ಬೋದಿತ್ತು, ಈಗ 4:30. ಇವಾಗ ವೆಸ್ಟ್ ಸೈಡ್ ಹೋಗೋಣ. ಇಲ್ಲ ಡಿವಿನಿಟಿ ಅಂದರೆ ಹತ್ತಿರ ಇರುತ್ತೆ. ಸೊ ಡಿವಿನಿಟಿ ಮಾಲ್ ಹೋಗೋಣ, ವೆಸ್ಟ್ ಸೈಡೆಲ್ಲ ಓಡಾಡಿಕೊಂಡು ದೆನ್ ವಿಲ್ ಗೋ ಟು ಸಮತ್ವ. ಹಾಗೆ ಆನ್ ದ ವೇ ಬರ್ತಾ ವಿಲ್ ಗೋ ಟು ಸಮತ್ವ. ದಿಸ್ ಇಸ್ ಹೌ ಐ ಆಮ್ ರೆಡಿ. ಐ ಆಮ್ ಹೋಪಿಂಗ್ ಆಯಿತಾ ಬಿಕಾಸ್ ಐ ರಿಯಲಿ ವಾಂಟ್ ಅ ಶಾಪ್. ಅದಕ್ಕೆ ಕ್ಯಾರಿಡ್ ಆಲ್ ದ ಸಾರೀಸ್ ಆ್ಯಂಡ್ ಬ್ಲೌಸಸ್ ಎನಿ ಹೌ ಆಫ್ಟರ್ ಸೋ ಮೆನಿ ಡೇಸ್. ಓ ಮೈ ಗಾಡ್. ಯಾ ಐ ಜಸ್ಟ್ ರೀಚ್ಡ್ ಸ್ಟಾರ್ಬಕ್ಸ್ ಇದೆ. ಐ ಹ್ಯಾವ್ ಅ ಪ್ಲ್ಯಾನ್ ಬಟ್ ಫಸ್ಟ್ ಐ ವಿಲ್ ಗೋ ಟು ವೆಸ್ಟ್ ಸೈಡ್. ವೆಸ್ಟ್ ಸೈಡಲ್ಲಿ ಹೋಗೋಣ, ಶಾಪ್ ಮಾಡೋಣ. ನೆಕ್ಸ್ಟ್ ವಿಲ್ ಗೋ ಟು ಸ್ಟಾರ್ಬಕ್ಸ್. ಐ ಆಮ್ ಫೀಲಿಂಗ್ ಸೋ ಗುಡ್ ಯಾರ್ ಆಫ್ಟರ್ ಸೋ ಮೆನಿ ಡೇಸ್. ದಟ್ ಟು ಅಲೋನ್ ಬೈ ಮೈ ಸೆಲ್ಫ್. ಐ ಲವ್ ದಿಸ್. ಸ್ವಲ್ಪ ಡಮ್ ಆಗಿಬಿಟ್ಟೆ ನಾನು. ಅಲ್ಲೇ ಸಮತ್ವದಲ್ಲಿ ಬ್ಯಾಗ್ ಇಟ್ಬಿಟ್ಟು ಬರಬೇಕಿತ್ತು ಇಲ್ಲಿಗೆ. ಇಟ್ಸ್ ಓಕೆ, ಲೆಟ್ಸ್ ಗೋ. ವಿ ಶುಡ್ ಕ್ಯಾರಿ ದಿಸ್ ಬ್ಯಾಗ್ ಎವ್ರಿವೇರ್. ನೋಡೋಣ. ಆಗ್ತಿದ್ದಂಗೆ ವೆಸ್ಟ್ ಸೈಡ್ ಕಣ್ಣಿಗೆ ಬೀಳ್ತಿದೆ. ಇಲ್ಲಿ ಯೂಶ್ವಲಿ ಈ ಮಾಲಲ್ಲಿ ಬೇರೆ ಏನೂ ಇಲ್ಲ, ನಾನು ಬಂದಿದ್ದೀನಿ. ಸೊ ವೆಸ್ಟ್ ಸೈಡ್ಗೆ ಹೋಗ್ಬಿಡೋಣ. ನಮ್ಮ ಅಮ್ಮಗೆ ಒಂದು ಸಾರಿ ತೊಗೊಳ್ಳೋಣ ಅನಿಸ್ತಿದೆ ಇನ್ಸ್ಟೆಂಟಾಗಿ, ಲೈಕ್ ಫಾರ್ ಗೌರಿ ಗಣೇಶ ಹಬ್ಬ. ನೋಡೋಣ ಬಿಕಾಸ್ ಅವ್ರು ನನಗೆ ಗೌರಿ ಗಣೇಶ ಹಬ್ಬಗೆಲ್ಲ ಕೊಡಿಸಿದ್ದಾರೆ ಆಲ್ ದ್ಯಾಟ್. ನೋಡೋಣ ಶ್ರೀದಿ ಸಿಲ್ಕಲ್ಲಿ ಏನಿದೆ, ಏನು ಆಫರ್ ಮಾಡುತ್ತೆ. ಫಸ್ಟ್ ಇಲ್ಲಿ ಹೋಗ್ಬಿಡೋಣ. ಸಿ ಬಿಗ್ ಸೇಲ್. ಲೆಟ್ಸ್ ಗೆಟ್ ಇನ್. ಐ ಆಮ್ ಲವಿಂಗ್ ದ ಕಲೆಕ್ಷನ್ ಆಲ್ರೆಡಿ. ಐ ಆಮ್ ಹೋಪಿಂಗ್ ಐ ವಿಲ್ ಫೈಂಡ್ ಸಮಥಿಂಗ್. ಆದ ತಕ್ಷಣ 499ಗೆ ವಿ ಹ್ಯಾವ್
ಸೋ ಮೆನಿ ಆಪ್ಷನ್ಸ್. ಒಂದು ಸರಿ ಒಂದು ಗ್ಲಾನ್ಸ್ ತೋರಿಸ್ಬಿಡ್ತೀನಿ ಕಲೆಕ್ಷನ್ದು ನಿಮ್ಗೆಲ್ಲರಿಗೂ. ಸೊ ದೆನ್ ಐ ವಿಲ್ ಸ್ಟಾರ್ಟ್ ಟು ಶಾಪ್. Love this dress but there is no offer. I love this one also, but something similar to what I have. Little box in the I have this type of dress. This one is so good. ಇದು ಬೇಕಂತ ನಂಗೆ ನೋಡ್ತಾ ಇದ್ದೆ ಆನ್ಲೈನಲ್ಲಿ. ಇಟ್ಸ್ ಸೋ ಗುಡ್. ಇದು ನೋಡಿದ್ರೆ ವೆಕೇಷನ್ ನೆನಪು ಬರುತ್ತೆ, ಅಂದರೆ ಇಮ್ಮಿಡಿಯೇಟ್ ಯಾವ್ದಾದ್ರು ವೆಕೇಷನ್ ಹೋಗ್ಬೇಕಂತ. ಬಟ್ ಇಟ್ಸ್ 2199. ಬಟ್ ಇದೆಲ್ಲ ಅಂದರೆ ನ್ಯೂ ಕಲೆಕ್ಷನ್ ಥರ ಏನೋ. ದೆರ್ ಇಸ್ ನೋ ಆಫರ್ ಫಾರ್ ಆಲ್ ದೀಸ್. ಆಫರಲ್ಲಿರೋ ನಂಗೆ ಇಷ್ಟ ಆದರೆ ತೊಗೋತೀನಿ, ಇಲ್ಲಾಂದರೆ ನೋ ಫೋರ್ಸ್, ನಥಿಂಗ್ ಲೈಕ್ ದ್ಯಾಟ್. ಏನೋ ಕಲೆಕ್ಷನ್ ಇಲ್ವೋ ಅಥವಾ ಸೈಜಸ್ ಇಲ್ವೋ ಏನೋ, ನನಗೆ ಏನಂದರೆ ಏನೂ ಇಷ್ಟ ಆಗಲಿಲ್ಲ. ಸೇಲಲ್ಲಿ ಏನೂ ಇಲ್ಲವೇ ಇಲ್ಲ ಅನಿಸ್ತು. ಬಟ್ ಐ ಲವ್ ದಿಸ್ ಬ್ಯೂಟಿಫುಲ್ ಫುಟ್ವೇರ್. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಇಟ್ಸ್ ಫುಲ್ ಆಫ್ ಪರ್ಲ್ಸ್. ಸೋ ಗುಡ್, ಇಟ್ಸ್ ಬ್ಯೂಟಿಫುಲ್. ಇದು ಎರಡು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಬಟ್ ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್ ನಾಟ್ ಟು ಗೆಟ್. ಈವನ್ ಬರ್ತ್ಡೇಗೆ ತೊಗೋಬೇಕು ಅಂದರೂ ನೆಕ್ಸ್ಟ್ ಬಂದು ತೊಗೋಬೋದು, ಇನ್ನೂ ಟೈಮ್ ಇದೆ. ಅದಕ್ಕೆ ಐ ಆಮ್ ಔಟ್ ಫ್ರಮ್ ವೆಸ್ಟ್ ಸೈಡ್. ಐ ರಿಯಲಿ ಡೋಂಟ್ ವಾಂಟ್ ಅ ವೇಸ್ಟ್ ಟೈಮ್. ಸುಮ್ಮನೆ ನಾನು ಈ ಲಗೇಜು ಹಿಡ್ಕೊಂಡು ಕ್ಯಾರಿ ಮಾಡಿಕೊಂಡು ಏನೂ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಏನೂ ಇಲ್ಲ. ಸುಮ್ಮನೆ ಹೈಪ್ ಅನಿಸ್ತು ನನಗೆ. ಅಂದರೆ ಇಲ್ಲಿ ಕಲೆಕ್ಷನ್ ಇಲ್ವಾ, ಇಲ್ಲ ಬೇರೆ ಕಡೆ ಹೋದ್ರೂ ಇದೇನೆ. ಐನೋ ಏನಂದರೆ ಏನೂ ಇಲ್ಲ. ಆಫರಲ್ಲಿರೋದು 1% ಕೂಡ ಚೆನ್ನಾಗಿಲ್ಲ. ಆ್ಯಂಡ್ ಯಾವುದೂ ಸೈಜಸ್ ಇಲ್ಲ, ಅಥವಾ ನಾನು ಎಲ್ಲ ಆದಮೇಲೆ ಬಂದಿದ್ದೀನ ಗೊತ್ತಿಲ್ಲ. ಬಟ್ ಏನಂದರೆ ಏನೂ ಇಲ್ಲ. ಈಗ ಶ್ರೀಧಿ ಸಿಲ್ಕ್ಸ್ಗೆ ಹೋಗಲ್ಲ, ಏನು ನಮ್ಮ ಅಮ್ಮಗೆ ಒಂದು ಸಾರಿ ನೋಡ್ಬಿಟ್ಟು ತೊಗೊಬಿಡ್ಲಾ ಗೌರಿ ಗಣೇಶ ಹಬ್ಬಗೆ. ಕನ್ಫ್ಯೂಸ್ಡ್. ಆಮೇಲೆ ಹೋಗೋಣ. ಈಗ ಇನ್ಸ್ಟೆಂಟಾಗಿ ನನಗೊಂದು ಮೈಂಡಿಗೆ ಒಂದು ಥಾಟ್ ಬಂತು ದಟ್ ಐ ಅಟ್ಲೀಸ್ಟ್ ಸಿಟ್ ಆ್ಯಂಡ್ ಚಿಲ್ ಇನ್ ಸ್ಟಾರ್ಬಕ್ಸ್ ಅಂತ. ಬಿಕಾಸ್ ಈ ವೆದರ್ಗೆ ನಾವು ಬರ್ತಿದ್ದಂಗೆ ಮಂಡ್ಯದಿಂದ ದ ವೆದರ್ ಈಸ್ ಲೈಕ್ ಮಳೆನೇ ನಮ್ಗೆ ಸ್ವಾಗತ ಮಾಡಿದ್ದು. ಐ ಆಮ್ ನಾಟ್ ಫೀಲಿಂಗ್ ಸೋ ಗ್ರೇಟ್ ಇನ್ ದಿಸ್ ಕ್ಲೈಮೇಟ್. ಹೆಂಗಿದೆ ಗೊತ್ತಾ ಬೆಂಗಳೂರಲ್ಲಿ ಕ್ಲೈಮೇಟು? ಫುಲ್ ಮಳೆ. ನಾನು ಆ್ಯಕ್ಚುಲಿ ಐ ಶುಡ್ ರೈಡ್ ಬೈ ಮೈ ಸೆಲ್ಫ್ ಅಂತ ಅಂದ್ಕೊಂಡಿದ್ದು ಮಾಲ್ಗೆ. ಬಟ್ ಮಳೆ ಇರೋ ಕಾರಣ ನಾನು ಆಟೋ ಬುಕ್ ಮಾಡಿದ್ದು. ಸೊ ಇವಾಗ ಸ್ಟಾರ್ಬಕ್ಸ್ಗೆ ಹೋಗಿ ವಿಲ್ ಐ ಹ್ಯಾವ್ ವಾಟ್ ಈಸ್ ದಟ್ ಹಾಟ್ ಚಾಕ್ಲೇಟ್. ಎನಿಹೋ ಐ ನಾಟ್ ಹ್ಯಾವ್ ಕಾಫಿ ಎಲ್ಲ, ಅದಕ್ಕೆ ಹಾಟ್ ಚಾಕ್ಲೇಟ್ ಕುಡಿಲ್ಲ. ಅಥವಾ ಐ ವಾಂಟ್ ಟು ಟ್ರೈ ಮಾಚಾ. ಸೊ ನಾನು ಇದುವರೆಗೂ ಮಾಚಾ ಟ್ರೈ ಮಾಡಿಲ್ಲ. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್. ಅದು ಮಾಚಾ ನೋಡ್ತಾ ಇದ್ದರೆ ನನಗೆ ಅದೇ ಕಿಲ್ಕಿರೆ ಸೊಪ್ಪು, ದಂಟು ಮತ್ತು ಮೇಯ್ನ್ಲಿ ಮೆಂತ್ಯ ಸೊಪ್ಪು ಹಾಕಿ ರುಬ್ಬಿ ಕೊಟ್ಟಿರೋಂಗಿದೆ. ಅದೇನು ಅಷ್ಟು ಟೆಂಪ್ಟಿಂಗೂ ಇಲ್ಲ. ಪ್ರೊಸೀಜರು ಫೋಟೋಜೆನಿಕ್ಕೂ ಇಲ್ಲ. ಅದೇನೋ ಗೊತ್ತಿಲ್ಲ, ಈ ಜನ್ರೇಷನ್ ಅವ್ರಿಗೆ ಫುಲ್ ಅದು ಕ್ರೇಜ್ ಬಂದಿದೆ. ಕೆಲವ್ರಿಗೆ ಇಷ್ಟ ಆಗಿದೆ, ಅಥವಾ ಫೋಟೋಗೋಸ್ಕರ ಕುಡಿತಾರ ಏನು. ಐ ರಿಯಲಿ ವಾಂಟ್ ಟು ಟೆಸ್ಟ್. ಅದು ಬಂದಿತ್ತು ಮಾಚಾ ಒಂದ್ಸರಿ ಟೆಸ್ಟ್ ಮಾಡೋಣ ಅಂತ. ನನಗೇನು ಟೆಂಪ್ಟಿಂಗ್ ಇಲ್ಲ, ಹಾಗಾಗಿ ನಾನು ಟ್ರೆಂಡ್ ಇದ್ದಾಗ ಏನೂ ಟೆಸ್ಟ್ ಮಾಡಲಿಲ್ಲ. ಅಂದರೆ ಟೆಸ್ಟು ಇವಾಗ ಟ್ರೈ ಮಾಡಲ ಅಂತ ಅದೊಂದು ಥಾಟ್ ಬಂತು. ಇಮಿಡಿಯೇಟ್ ಸ್ಟಾರ್ಬಕ್ಸಲ್ಲಿ ಹೋಗಿ ಕುತ್ಕೊಂಡು ಹಾಟ್ ಚಾಕ್ಲೇಟ್ ಕುಡಿತೀನಿ ಅಂದ್ಕೊಂಡಾಗಲೇ ವೈ ಶುಡ್ ಐ ನಾಟ್ ಟ್ರೈ ಮಾಚಾ ಅಂದ್ಕೊಂಡೆ. ಬಿಕಾಸ್ ಸ್ಟಾರ್ಬಕ್ಸ್ ಮಾಚಾನು ಎಷ್ಟೊಂದು ಜನ ಇಷ್ಟಪಟ್ಟು ತುಂಬ ಕುಡಿತಿದ್ದಾರೆ. ಅದಕ್ಕೆ ಶುಡ್ ಐ ನೀಡ್ ಟು ಟ್ರೈ ಆರ್ ವಾಟ್ ಅಂತ. ಇವಾಗ ಈಸ್ ದಿಸ್ ಟೈಮ್ ಟು ಟ್ರೈ, ಅಥವಾ ಪ್ರೀತಮ್ ಜೊತೆ ಬಂದು ಬೇರೆ ದಿನ ಟ್ರೈ ಮಾಡಲ, ಅಥವಾ ಈಗ ನಂಗೆ ನಿಜವಾಗ್ಲೂ ಐ ಡೋಂಟ್ ಗೆಟ್ ಇನ್ ಟು ಬ್ಯಾಡ್ ಮೂಡ್. ಒಂದು ಒಳ್ಳೆ ದುಡ್ಡು ಸ್ಪೆಂಡ್ ಮಾಡಿಬಿಟ್ಟು ಒಂದು ಒಳ್ಳೆ ಏನಾದ್ರು ಡ್ರಿಂಕ್ ಕುಡಿಬೇಕು, ಆ ಥರ ನನಗೆ ಬ್ಯಾಡ್ ಮೂಡ್ ಬೇಡ ಅನ್ನೋ ಥರ ಇದೆ. ಬಟ್ ಏನು ಮಾಡಲಿ, ಐ ಆಮ್ ಕನ್ಫ್ಯೂಸ್. ಫಸ್ಟ್ ಒಳಗಡೆ ಹೋಗೋಣ, ಚಿಲ್ಲಾಗಿ ಕೂತ್ಕೊಂಡು ಫಸ್ಟು ಸ್ಟಾರ್ಬಕ್ಸಲ್ಲಿ ಏನಾದರೂ ನೋಡಿ ಆಮೇಲೆ ಆರ್ಡರ್ ಮಾಡೋಣ. ಆಮೇಲೆ ಬೇಕಾದ್ರೆ ಶ್ರೀಧಿ ಸಿಲ್ಕ್ಸ್ಗೆ ಹೋಗ್ಬಿಟ್ಟು ಸಾರಿ ತೊಗೊಂಡ್ರೆ ಆಯಿತು. ಬಿಕಾಸ್ ವೆಸ್ಟ್ ಸೈಡ್ ವಾಸ್ ಬಕ್ವಾಸ್. ಐ ಆಮ್ ಆಲ್ರೆಡಿ ಮೈ ಮೂಡ್ ಇಸ್ ಆಫ್. ಐ ರಿಯಲಿ ವಾಂಟ್ ಟು ಗೆಟ್ ದೇರ್ ಮರ್ಚ್ ಆಯಿತಾ ಯಾವಾಗಾರು ಒಂದ್ಸರಿ. ದಿಸ್ ಇಸ್ ನೈಸ್. should I need to get matcha, or should I need to try like a safer side hot chocolate ತಗೊಳ್ಳ ಅಂತ. ಮಿಲ್ಕ್ ಮಾಚಾ ಅಂದರೆ ಮಿಲ್ಕ್ ಶೇಕ್ ಥರನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿ. ಓಕೆ, ಒಂದು ಐಸ್ಡ್ ಮಾಚಾ ಸ್ಮಾಲ್ ಅಂದರೆ ಸೈಜಸ್ ಇದೆಯಾ? ನೋ ಸ್ಮಾಲ್, ದಟ್ ಈಸ್ ವಾಟ್. ಹಾಂ, ಅದೇ ಸ್ಟ್ಯಾಂಡರ್ಡ್ ಸೈಜ್ ಇದೆ. ಒಂದು ಐಸ್ಡ್ ಮಾಚಾ. ಇಲ್ಲ ವಿಚ್ ಈಸ್ ಗುಡ್, ರೆಕಮೆಂಡ್ ಮಿ ದಟ್. ಮಾಚಾದಲ್ಲೂ ಬೇರೆ ಬೇರೆ ಥರ ಇದ್ದರೆ ಹಾಟ್ ಇದೆ, ಐಸ್ ಇದೆ, ಫ್ರಾಪಿಚಿನೋ ಇದೆ. ಫ್ರಾಪಿಚಿನೋಗಿನ ಐಸ್ ಚೆನ್ನಾಗಿದೆ. ನೀವು ಅದೇ ಫಸ್ಟ್ ಟೈಮ್ ನೀವೇ ನನಗೆ ಸಜೆಸ್ಟ್ ಮಾಡಿ. ಗೆಟ್ ಮಿ ದಟ್. ಸ್ಯಾಂಡ್ವಿಚಸ್
No. Here is the matcha, my first ever matcha from Starbucks. I have 3 matchas like hot, ಮತ್ತು ಇದು ಐಸ್ಡ್ ಮಾಚಾ ಮತ್ತು ಇನ್ನೊಂದು ಯಾವುದೋ ಹೇಳಿದ್ರು. ಸೊ ಐಸ್ಡ್ ಮಾಚಾ ತಗೊಳ್ಳಿ ಅಂತ ಶಿ ಓನ್ಲಿ ಸಜೆಸ್ಟೆಡ್. ಸೊ ನವ್ ಲೆಟ್ ಮಿ ಟ್ರೈ. ದ ಮೂಮೆಂಟ್ ಆಫ್ ಟ್ರೂತ್ ಈಸ್ ಹಿಯರ್. ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಕಾಫಿ, ಲೈಕ್ ಕಾಫಿ ಫ್ಲೇವರ್ ಥರನೇ ಬರ್ತಿದೆ. ಸಾರಿ, ಸೆಕೆಂಡ್ ಸಿಪ್ಪಲ್ಲಿ ಟೀ ಅನಿಸ್ತಿದೆ. ಹಸಿ ಹಸಿ ಟೀ, ಬೆಂದಿಲ್ದಿರೋ ಟೀ ಇರುತ್ತಲ್ಲ, ಹಿಂಗೇನೆ ಲೈಕ್ ಟೀ ಥರನೇ ಅನಿಸ್ತಿದ್ಯಾ? ಟೀ ಥರನೇ ಬರೋದಾ ಇದು? ಓಕೆ, ಹೌದು. ನನಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಮಾಡೋಕ್ಕಾಗುತ್ತೆ, ಶುಗರ್ ಹಾಕ್ಕೊಳ್ಳ. ಓಕೆ ಫೈನ್. ಆ್ಯಕ್ಚುಲಿ ಈ ಕೇಮೆಂಟ್ ಚಟ್ನಿ ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಸೊ ಇದೇ ಥರ ಅಂತ ಟೇಸ್ಟ್ ಬರೋದು. ಇಟ್ಸ್ ನಥಿಂಗ್ ಲೈಕ್ ಅ ಟೀ ಮತ್ತು ಕಹಿ ಮತ್ತು ಸ್ವೀಟ್ ಎರಡೂ ಇರುತ್ತಂತೆ. ನಂಗೆ ಹೆಂಗೆ ಅನಿಸ್ತಿದೆ ಅಂದರೆ, ನಮ್ಮ ಟೀನ ನಾವು ಚೆನ್ನಾಗಿ ಕುದಿಸ್ತೀವಿ, ಸ್ವಲ್ಪ ಫ್ಲೇವರ್ ಎಲ್ಲ ಬಿಡೋ ಥರ ಟೀ ಪುಡಿನ ಮಾಡ್ತೀವಲ್ಲ, ಆ ಥರ ಇಲ್ಲ. ಇನ್ಸ್ಟೆಂಟಾಗಿ ಟೀ ಹಾಕ್ದಂಗಿದೆ, ಆ ಥರ ಹಸಿ ಹಸಿ ಟೀ ಥರ ಇದೆ. ನಥಿಂಗ್ ಮಚ್ ಈ ಥರ ಇದೆ ಅಷ್ಟೇ. ತುಂಬ ಕಡ್ಬಿ ಅದ, ಕೆಲವ್ರು ಕಹಿ ಹಂಗೆ ಹಿಂಗೆ ಥರ ಆ ಥರ ಇಲ್ಲ. ಶುಗರ್ ಬೇಕಂದರೆ ಹಾಕ್ಕೋಬೋದು. ಸ್ವಲ್ಪ ಸ್ವೀಟ್ ಹಾಕ್ಕೊಂಡೆ, ಬಿಕಾಸ್ ಐ ಡೋಂಟ್ ವಾಂಟ್ ವೇಸ್ಟ್ 330 rupees ಆನ್ ದಿಸ್ ಎನಿ ಹೌ. ಅದಕ್ಕೆ ಟ್ರೈ ಮಾಡಿ ಕುಡಿಯೋಣ ಅಂತ. ಐ ರಿಯಲಿ ಡೋಂಟ್ ವಾಂಟ್ ಡ್ರಿಂಕ್ ಟೀ, ದಟ್ ಟು ಆಫ್ಟರ್ 6 ಐ ನಾಟ್ ಡ್ರಿಂಕ್ ಟೀ, ಬಿಕಾಸ್ ನನಗೆ ನಿದ್ದೆ ಬರೋಲ್ಲ. ಸೊ ಹಸಿ ಮಿಲ್ಕು, ಹಸಿ ಟೀ. ಫಾರ್ ಮೀ ದ ಡೇ ಇಸ್ ರೂಯಿಂಡ್ ಅನ್ನೋ ಥರ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ವಾಟ್ ಇಸ್ ದಟ್ ವೆಸ್ಟ್ ಸೈಡ್ ಸೇಲ್ ಅಂತ ಎಕ್ಸೈಟೆಡ್ ಆಗಿ ಬಂದೆ. ಬ್ಯಾಂಗ್ಳೂರ್ ಬಂದಿದ್ದೀನಿ ಅಂತ ಎಕ್ಸೈಟ್ಮೆಂಟ್ ಇತ್ತು. ಇವತ್ತು ಬಂದೆ ಅಂತ. ನಾವು ಮಾಚಾ ಅಂತ ಟ್ರೈ ಮಾಡೋಕ್ಕೆ ಹೋಗಿ ಸುಮ್ಮನೆ ನಾನು ಹಾಟ್ ಚಾಕ್ಲೇಟ್ ತೊಗೋಬೇಕಿತ್ತು ಗುರು. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್ ಫಾರ್ ಮೀ. ನಾನು ತೊಗೊಂಡಿದ್ದೆ ವೆದರ್ಗೆ ಆಲ್ ದ್ಯಾಟ್. ಆ್ಯಂಡ್ ಸೇಲ್ ಕೂಡ, ವೆಸ್ಟ್ ಸೈಡ್ ಸೇಲ್ ಕೂಡ ಇಟ್ ವಾಸ್ ಬಕ್ವಾಸ್. ಆ್ಯಂಡ್ ಈಗ ದಿಸ್ ಮಾಚಾ ಅದು ಇಷ್ಟೊಂದು ಕ್ವಾಂಟಿಟಿ ಇದೆ. ಯು ನೋ ಹೌ ಐ ಫಿನಿಶ್. No bro, this dude is also not nice, and this latte or whatever it's called as milk, not good. ಗುರು ಮುಗಿಸ್ಲಿ, ನಾನು ಇದನ್ನ ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ಲಾ? ಏನು ಮಾಡಲಿ? 5 people ಆರ್ ಹ್ಯಾವಿಂಗ್ ದಿಸ್ ಮಾಚಾ ಅಂತ ಇದ್ಬಿಟ್ಟು ಟೀನೇ ಕುಡಿಬೋದಲ್ಲ. ದಿಸ್ ಇಸ್ ಲೈಕ್ ಸಮಥಿಂಗ್ ಸಿಮಿಲರ್ ಟು ಟೀನೇ ಕುಡಿಬೋದು ಇದ್ರ ಬದಲು. ಟೀ ಇಸ್ ಲೈಕ್ ನಾಟ್ ಈವನ್ ಕಂಪ್ಯಾರಿಸನ್, ಮೋರ್ ಬೆಟರ್ ದ್ಯಾನ್ ದಿಸ್. ಟೀದು ಹಸಿ ವಾಸನೆ ಹೆಂಗಿದೆ ಅಂದರೆ ಅದು ಟೀನೇ ಮಾಚಾ ಅನಿಸುತ್ತೆ. ಈಗ ಗೊತ್ತಾಗ್ತಿದೆ ನನಗೆ. ಟೀ ಲೀವ್ಸು ಕೂಡ ಲೈಕ್ ವಾಟ್ ಈಸ್ ದಟ್, ಗ್ರೀನೇ ಅಲ್ವಾ? ಸೊ ಆ ಲೀವ್ಸ್ನ ತೆಗೆದು ರುಬ್ಬಿಟ್ಟು ಹಾಕಿರ್ಬೋದು. ಐ ಡೋಂಟ್ ಟೇಕ್ ಇಟ್ ಸಿಲ್ಲಿ ಆರ್ ಫನ್ನಿ, ಬಟ್ ಹೌ ಶಾಲ್ ಐ ಫಿನಿಶ್ ದಿಸ್? ನಾನು ಶ್ರೀದಿ ಸಿಲ್ಕಲ್ಲಿ ಒಂದು ಸಾರಿ ತೊಗೊಂಡಿದ್ದೆ, ವಿಚ್ ಇಸ್ ಲೈಕ್ ಕಾಟನ್ ಮಿಕ್ಸು. ದೀಪಾವಳಿಗೆ ಅದು ನಮ್ಮ ಅಮ್ಮಂಗೆ ಇಷ್ಟ ಆಗಿತ್ತು. ಅದೇ ಥರ ಸಿಕ್ಕಿದ್ರೆ ಐ ಪರ್ಚೇಸ್. ನೋಡಿ, ಹಸಿ ಹಾಲಿಗೆ ಟೀ ಪುಡಿ ಹಾಕಿ ಕುದಿಸಿಲ್ಲ, ಹಂಗೆ ಮಿಕ್ಸ್ ಮಾಡಿ ಕೊಟ್ಟಿರಂಗಿದೆ ಇದೆ. ಅಂದರೆ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಎಕ್ಸಾಕ್ಟ್ ಹಸಿ ಹಾಲಿಗೆ ಟೀ ಪುಡಿ ಹಾಕಿ ಕುದಿಸ್ದೆ, ಹಂಗೆ ಮಿಕ್ಸ್ ಮಾಡಿ ಟೀ ಪುಡಿನ ಸೋಸ್ಬಿಟ್ಟು ಕೊಟ್ಟಿರಂಗಿದೆ. ಹೇಗೋ ಟ್ರೈ ಮಾಡಿ 330 rupees ಕೊಟ್ಟಿದ್ದೀನಿ ಅಂತ ಇಷ್ಟು ಕುಡಿದಿದ್ದೀನಿ. ಇದಕ್ಕಿಂತ ಜಾಸ್ತಿ ಕುಡಿದ್ರೆ ನನಗಾಗಲ್ಲ ಅಷ್ಟೇ. ಗೆಟ್ ಅಪ್ ಆ್ಯಂಡ್ ಗೋ, ಲೆಟ್ಸ್ ಗೆಟ್ ಓವರ್ ದಿಸ್. ಸ್ಟಾರ್ಬಕ್ಸ್ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಕಾರಣ 10 minutes ಆಗುತ್ತೆ ಅಂದರು. ಓಕೆ, ಶ್ರೀದಿ ಸಿಲ್ಕ್ಸ್ಗೆ ಹೋಗಿ ಒಂದು ರೌಂಡ್ ಚೆಕ್ ಮಾಡಿಬಿಡೋಣ. ಫೌಂಡ್ ಎನಿಥಿಂಗ್. ಓಕೆ, ಲೆಟ್ಸ್ ಲೀವ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಸ್ಟಾರ್ಬಕ್ಸ್ ಕಾರ್ಡ್ ಏನೇನೋ ಇಶ್ಯೂ ಆಗಿ ಲಿಟ್ರಲಿ ಲೇಟ್ ಆಗೋಯ್ತು. ಆ್ಯಂಡ್ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ಬರ್ತಿದೆ. ನಾನು ಆಟೋದಲ್ಲಿ ಬಂದಿದ್ದು ಒಳ್ಳೇದಾಯಿತು. ಆಮೇಲೆ ಗೋಟು ಸಮತ್ವ ಬೊಟ್ಟಿಗೆ ಕೆಲಸ ಮುಗಿಸಿ ಅದೇ ಇನ್ ಟೈಮ್ ಮನೇಲಿ ಇರ್ತೀನಿ. ರೀಚ್ಡ್ ಸಮತ್ವ ಫೈನಲಿ. ಎಷ್ಟು ದಿನ ಆದಮೇಲೆ ಬಿಡ್ತಿದ್ದೀನಿ, ಅವಾಗೆಲ್ಲ ಪದೇ ಬರ್ತೀನಿ. ಲೆಟ್ಸ್ ಗೋ. ಡನ್ ವಿತ್ ಬೊಟಿಕ್. ನಾನು ಬೊಟಿಕ್ ಕೆಲಸ ಮುಗಿಸೋಷ್ಟರಲ್ಲಿ ಕತ್ಲೆ ಏನು 1 hour ತೊಗೊಂಡಿದ್ದೀನಿ. ಪರವಾಗಿಲ್ಲ, ತುಂಬ ಟೈಮಲ್ಲ. ಬಿಕಾಸ್ 6 ಬ್ಲೌಸಸ್ ಡಿಸ್ಕಸ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಆಗುತ್ತೆ. ಬಿಕಾಸ್ 7ಗೆ ಹೋಗಿದೆ, ಕ್ವಿಕ್ಕಾಗಿ ಮಾಡಿಬಿಟ್ಟೆ. ಬಿಕಾಸ್ ನನಗೂ ಮೂಡ್ ಇರಲಿಲ್ಲ, ಟೈಮ್ ಇಲ್ಲ, ಆಲ್ ದಟ್. ಆಮೇಲೆ ಇನ್ನೊಂದು 4 daysಲ್ಲಿ ಬ್ಲೌಸ್ ಪಾಪ ಶಿ ವಾಂಟ್ ಟು ಹ್ಯಾಂಡ್ ಓವರ್. ಸೊ ಕ್ವಿಕ್ಕಾಗಿ ಡಿಸ್ಕಸ್ ಮಾಡಿದೆ. ಸೊ 45 minutes ಆಯಿತು. ಇಲ್ಲಾಂದ್ರೂ ಹೋಗಿ ಬೊಟಿಕ್ಗೆ ಈಗ ನಡ್ಕೊಂಡು ಹೋಗ್ತಿದ್ದೀನಿ. ಪ್ರೀತಮ್ ವಿಲ್ ಕಮ್ ಆ್ಯಂಡ್ ಪಿಕ್ ಮೀ ಅಪ್. ಸ್ವಲ್ಪ ಬಾಳೆಹಣ್ಣು ತೊಗೊಂಡು ಐ ವಿಲ್ ರೀಚ್ ದ ಹೋಮ್.
ಫಾರ್ ದ ಡೇ ಐ ಆಮ್ ಫೀಲಿಂಗ್ ಹ್ಯಾಪಿ. ಗಣಪತಿಗಳು ವಾವ್ ಎಷ್ಟು ಗಣಪತಿ ಇದೆ. ನನ್ನ ಫೇವ್ರೆಟ್ ಫೆಸ್ಟಿವಲ್ ಗೌರಿ ಗಣೇಶ. ಒನ್ ಡೇ ನಮ್ಮ ಮನೇಲಿ ಕೂರಿಸ್ಬೇಕು ಅಂತ ನನಗೆ ಆಸೆ ಇದೆ, ಅಂದರೆ ನನ್ನ ಮನೇಲಿ ಕೂರಿಸ್ಬೇಕಂತ. ಐ ಡೋಂಟ್ ನೋ ಯಾವಾಗ ಅಂತ, ಬಟ್ ಒನ್ ಡೇ. ಇವತ್ತು ನಂಗೆ ಸ್ವಲ್ಪ ಸ್ಟ್ರೈನ್ ಆಗಿದೆ ಬಿಕಾಸ್ ಮಾರ್ನಿಂಗ್ ಎದ್ದೋಳು ಮನೇಲೂ ಪ್ರಿಪೇರ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಲಗೇಜ್ ಅದೇನೇನಿದೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲೂ ಸಾಂಬಾರು ಪ್ರಿಪೇರ್ ಮಾಡಿ ಅಗೇನ್ ಮತ್ತು ಇವಾಗೆಲ್ಲ ಓಡಾಡಿದ್ದು. ಅದ್ರ ಜೊತೆಗೆ ಅದು ಯಾವುದೋ ಮಾಚಾ ಬೇರೆ ಟ್ರೈ ಮಾಡ್ತೀನಿ ಅಂದ್ಕೊಂಡು ಮಾಚಾ ಏನೋ ಟ್ರೈ ಮಾಡಿ ಆಲ್ ದ್ಯಾಟ್. ಸೊ ಯಾಕೋ ಸ್ವಲ್ಪ ಈಗ ಬಾಡಿ ಸ್ಟ್ರೈನ್ ಅನಿಸ್ತಿದೆ. ಈಗ ಹೋಗಿ ಒಳ್ಳೆ ಡೀಪ್ ಸ್ಲೀಪ್ ತೊಗೊಬಿಟ್ರೆ ನಾನು ಎನಿಹೋ ಸ್ವಲ್ಪ ಸ್ನೀಸ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ತುಂಬ ಚಳಿ ಇದೆ ಬ್ಯಾಂಗ್ಳೂರಲ್ಲಿ ಕ್ಲೈಮೇಟು, ಮಂಡ್ಯ ಕಂಪೇರ್ ಮಾಡಿದ್ರೆ ಮಳೆ. ಸೊ ಹಂಗಾಗಿ ಸ್ವಲ್ಪ ಅಲರ್ಜಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಸೊ ಒಳ್ಳೆ ನಿದ್ದೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡೀಪ್ ಸ್ಲೀಪ್ ಹೋಗಿಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಐ ಬಿ ಫೈನ್. ನಾಳೆ ಸ್ವಲ್ಪ ರೆಸ್ಟೇ ತೊಗೊಳ್ಳೋಣ, ಅಂದರೆ ಆಚೆ ಎಲ್ಲೂ ಹೋಗಲ್ಲ, ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್. ಲಿಟ್ರಲಿ ಊಟ ಎಲ್ಲ ಆಗಿ ಬಿಸಿ ಬಿಸಿ ಊಟ ಮಾಡಿದೆ. ಇಟ್ ವಾಸ್ ಸೋ ಗುಡ್. ಸೊ ಅದಾದಮೇಲೆ ಬೆಡ್ ಮೇಲೆ ಬಂದು ಒಂದು ಹಾಫ್ ಆನ್ ಅವರ್ 1 hour ಮೇಲೆ ಆಯಿತು. ಮತ್ತು ಇವಾಗ ಟ್ಯಾಬ್ಲೆಟ್ ತೊಗೋಬೇಕಂತ ಅನ್ಕೋತಿದ್ದೀನಿ. ಸೊ ನಾನು ಅದು ಯಾಕಾದರೂ ಆ ಮಾಚಾ ಕುಡಿದ್ನೋ, ಅದು ಕೋಲ್ಡ್ ಬೇರೆ ತೊಗೊಂಡು ಕುಡಿದೆ. ವೆದರು ನನಗೆ ಆಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ರನ್ನಿಂಗ್ ನೋಸ್ ಥರ ಇತ್ತು, ತಲೆ ಹಿಡ್ದಿತ್ತು ನನಗೆ ಬಿಕಾಸ್ ಆಫ್ ದಿಸ್ ಸಡನ್ ವೆದರ್ ಚೇಂಜ್. ಬಿಕಾಸ್ ಮಂಡ್ಯದಲ್ಲಿ ತುಂಬ ಮಾಡ್ರೇಟ್ ಆಗಿತ್ತು, ಜಸ್ಟ್ ಕ್ಲೌಡಿ ವೆದರ್ ಥರ ಇತ್ತು. ಸೊ ಬಿಸಿಲು ಥರನೇ ಇತ್ತು, ಅಂದರೆ ತುಂಬ ಈ ಥರ ಇರಲಿಲ್ಲ. ಇಲ್ಲಿ ತುಂಬ ಚಳಿ ಇದೆ, ಸಖತ್ ಚಳಿ ಇದೆ, ಮತ್ತು ಮಳೆ ಬರ್ತಿದೆ. ನಾವು ವಿಂಟರ್ ಆದ ತಕ್ಷಣ ಬ್ಯಾಂಗ್ಳೂರಿಗೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಇನ್ನೂ ಬರ್ತಿದೆ ಆ್ಯಕ್ಚುಲಿ ಮಳೆ. ಸೊ ಅಷ್ಟು ಚಳಿ ಇದೆ. ಸೊ ಆ ವೆದರ್ಗೆ ನಾನು ಹೋಗ್ಬಿಟ್ಟು ಕೋಲ್ಡ್ ಮಾಚಾ ಬೇರೆ ತೊಗೊಂಡೆ. ಈ ಕಡೆ ಸೈಡ್ ಪೂರ್ತಿ ಹಿಡ್ದಿದೆ. ಅದು ಏನಂತ ಮಾಚಾ ಕುಡಿತಾರೋ. ಸೊ ನನಗೆ ಇವಾಗ ಗೊತ್ತಾಯಿತು ಮಾಚಾ ಹೆಂಗೆ ಮಾಡ್ತಾರೆ ಏನು ಅಂತ. ಸುಮ್ಮನೆ ನೋಡ್ತಾ ಇದ್ದೆ ಬಿಕಾಸ್ ಟೀ ಟೇಸ್ಟೇ ಬರ್ತಿತ್ತಲ್ಲ ಅಂತ. ಆ್ಯಂಡ್ ಸ್ಟಾರ್ಬಕ್ಸವರು ಆ್ಯಕ್ಚುಲಿ ದ ಟ್ರೀಟೆಡ್ ಮೀ ವೆಲ್. ದ ಎಕ್ಸ್ಪ್ಲೈನ್ ಮೀ ಲಾಸ್ಟಲ್ಲಿ ಅವ್ರು ಹೇಳಿದ್ರು. ಸೊ ನಾನು ಅಲ್ಲೂ ನೋಡ್ತಾ ಇದ್ದೆ, ಈಗಲೂ ನೋಡ್ತಾ ಇದ್ದೆ. ಏನಿಲ್ಲ, ಅದು ಟೀ ಲೀವ್ಸ್ನೇ ಹಾಕ್ಬಿಟ್ಟು ಮಾಡೋದಂತೆ. ಗ್ರೀನ್ ಟೀ ಲೀವ್ಸ್ನೇ ಹಾಕ್ಬಿಟ್ಟು ಅದು ರುಬ್ಬಿಟ್ಟು ಏನೋ ಪುಡಿ ಮಾಡಿಬಿಟ್ಟು ಗ್ರೀನ್ ಕಲರ್ ಮಾಡಿರ್ತಾರೆ ಅಷ್ಟೇ. ಅಮ್ಮ ನಾನು ಯಾಕೆ ಕುಡ್ದೆ, ಅಷ್ಟು ಕೋಲ್ಡು ಅಷ್ಟಿದು. ಈ ಕಡೆ ಫುಲ್ ತಲೆ ಹಿಡ್ದಿದೆ ನನಗೆ. ಆ್ಯಂಡ್ ಈಗ ಇಲ್ಲೇ ಕೂತ್ಕೊಂಡಿದೆ, ಇಲ್ಲೇ ಇದೆ ಅಂತಾರಲ್ಲ ಆ ಥರ. ಹಿಂಗೆ ಆಚೆ ಬರ್ತಾನೂ ಇಲ್ಲ, ಲೈಕ್ ವಾಮಿಟಿಂಗ್ ಥರ ಬರ್ತಾನೂ ಇಲ್ಲ, ಹಿಂಗೆ ಒಳಗಡೆ ಹೋಗ್ತಾನೂ ಇಲ್ಲ ದಟ್ ಮಾಚಾ. ಓ ಮೈ ಗಾಡ್, ವೈ ಡಿಡ್ ಐ ಜಸ್ಟ್ ಟ್ರೈಡ್. ಮುಚ್ಕೊಂಡು ಇವತ್ತು ನಾನು ಹಾಟ್ ಚಾಕ್ಲೇಟ್ ತೊಗೊಂಡು ಕುಡ್ದಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗ್ತಿತ್ತು ನನಗೆ. ಬಟ್ ಟುಮಾರೋ ಐ ಕಾಂಟ್ ಗೆಟ್ ಅಪ್ ಲೈಕ್ ದಿಸ್. ಎದ್ದು ಬ್ರೇಕ್ಫಾಸ್ಟ್ ಏನಾದ್ರು ಪ್ರಿಪೇರ್ ಮಾಡಿ ನಾನು ಫಿಲ್ಮ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೇಕಪ್ ವಿಡಿಯೋ ಎಷ್ಟೊಂದು ದಿನ ಆದಮೇಲೆ ಸೆಟಪ್ ಎಲ್ಲ ಮಾಡಿ ಅದು, ಮತ್ತು ಹಾಲ್ ವಿಡಿಯೋ ತುಂಬ ಕೆಲಸ ಇದೆ ನಾಳೆ. ಬಟ್ ಎಲ್ಲೂ ಆಚೆ ಹೋಗೋದು ಬೇಡ, ಈವ್ನಿಂಗ್ ತನಕ ಸ್ವಲ್ಪ ಫಿಲ್ಮ್ ಮಾಡೋಣ. ಈವ್ನಿಂಗ್ ಮೇಲೆ ಆಚೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ನಾಟ್ ಶ್ಯೂರ್, ನೋಡೋಣ. ನಾನು ನಾಳೆ ಹಿಂಗಂತೂ ಎದ್ದೇಳೋಕ್ಕಾಗಲ್ಲ. ಇವಾಗ ಫುಲ್ ಆದಷ್ಟು ಇವಾಗ ಡೀಪ್ ಸ್ಲೀಪ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಅಕಸ್ಮಾತ್ ನಿದ್ದೆ ಬರಲಿಲ್ಲ ಅಂದರೆ ಐ ವಿಲ್ ಟೇಕ್ ಅನದರ್ ಒನ್ ಅಲರ್ಜಿ ಟ್ಯಾಬ್ಲೆಟ್. ಐ ನೋ ಇಟ್ಸ್ ನಾಟ್ ಗುಡ್, ಬಟ್ ಆಗ್ತಾಯಿಲ್ಲ, ರನ್ನಿಂಗ್ ನೋಸ್ ಆಗ್ತಿಲ್ಲ. ಆ್ಯಂಡ್ ಏನಾರು ಮಾಚಾದಿಂದ ನಂಗೆ ನಿದ್ದೆ ಬರಲಿಲ್ಲ ಅಂದರೆ ಐ ರಿಯಲಿ ವಾಂಟ್ ಟು ಟೇಕ್. The next morning.
ಹಾಯು ಗೈಸ್, ಇಟ್ಸ್ ಬೀನ್ ಈವ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಮಾಡ್ತಿದ್ದೆ. ಮೇಕಪ್ ಕಿಟ್, ಓ ಮೈ ಗಾಡ್, ನಾನು ಅವತ್ತು ಲಿಟ್ರಲಿ ಆರ್ಡರ್ ಇತ್ತು ನನಗೆ ಮಾರ್ನಿಂಗ್ ಆರ್ಡರ್ ಮುಗಿಸಿ ಒಂದೇ ಸಮ ರ್ಯಾನ್ ಟು ಮಂಡ್ಯ. ಸೊ ಅದು ಹಾಗೆ ಇತ್ತು, ಎಲ್ಲ ಕ್ಲಮ್ಸಿ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಕ್ಲೀನ್ ಮಾಡಿದೆ. ಲಿಟ್ರಲಿ ಅದು ನೋಡಿ ನಂಗೆ ತುಂಬ ಬೇಜಾರಾಯಿತು. ಅಯ್ಯೋ, ನನ್ನ ಮೇಕಪ್ ಕಿಟ್ ಹಿಂಗಿದೆ, ಈ ಥರ ಕಂಡೀಷನಲ್ಲಿ ಇದೆಯಾ ಅಂತ. ಸೊ ಅದೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಡೋಂಟ್ ಕಮ್ ಟು ಮೀ, ಪ್ರೀತಮ್ ಬ್ರದರ್ ಮ್ಯಾರೇಜ್ ಆಗಿ ಎಷ್ಟು ದಿನ ಆಯಿತು. ಸೊ ಅದು ಮ್ಯಾರೇಜ್ಗೆ ಏನೇನು ಪ್ಯಾಕ್ ಮಾಡ್ಕೊಂಡು ಹೋಗಿದೆ, ಟ್ರಾಲಿ, ಸಾರೀಸು ಮತ್ತು ಕೆಲವೊಂದೆಲ್ಲ ಎಂಟಿ ಮಾಡಿದ್ದೀನಿ, ಕೆಲವೊಂದೆಲ್ಲ ಹಾಗೆ ಆ ಟ್ರಾಲಿಲಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಐ ಟುಕ್ hot water shower and I'm wearing this pajama. Let me show you all. So this is how it is. ಅಂದರೆ ಒಂಥರ ಸ್ವೆಟರ್ ಟೈಪ್ ಪಜಾಮ. ಆದರೂ ಅದೇಲೆ ನಾನು ಇದನ್ನು ಹಾಕ್ಕೊಂಡೆ. ಯಾಕೆ ಅಂದರೆ ಓ ಮೈ ಗಾಡ್, ಅಷ್ಟು ಚಳಿ ಇದೆ ನಮ್ಮ ಬೆಂಗಳೂರಲ್ಲಿ. ನಾನು ಏನೇನೋ ಐಡಿಯಾಸ್, ಏನೇನೋ ಪ್ಲ್ಯಾನಲ್ಲಿ ಬಂದಿದ್ದು. ಸೊ ಲಿಟ್ರಲಿ ವೆದರ್ ನಂಗೆ ಆಗಲ್ಲ. ಊಟಿ ಮತ್ತು ಚಿಕ್ಕಮಂಗ್ಳೂರಲ್ಲೆಲ್ಲ ಹೆಂಗೆ ವೆದರ್ ಇದೆ ಅದೇ ಥರ ಇದೆ. ನಮ್ಮ ಬೆಂಗಳೂರು ಯಾವುದಕ್ಕೂ ಕಮ್ಮಿ ಇಲ್ಲ. ಅಷ್ಟು ಚಳಿ ನಂಗೆ ಬೆಳಗ್ಗೆಯಿಂದ ಆಗ್ತಾನೇ ಇಲ್ಲ. ಐ ಆಮ್ ಜಸ್ಟ್ ಕ್ಲೀನ್ ಮಾಡು, ಸ್ವಲ್ಪ ಇದು ಫ್ರೆಶ್ ಆಗು, ಮತ್ತು ಹೋಗು, ಸ್ವಲ್ಪ ಸ್ಪಿನ್ಗೆಲ್ಲ ಅಂದರೆ ವಾಷಿಂಗ್ ಮಿಷಿನು, ಬಟ್ಟೆಗಳು ಕೂಡ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದೀನಿ. ಎಟ್ ಆ್ಯಂಡ್ ಬೆಡ್ಡಿಗೆ ಬಾ, ಮಲ್ಕೋ, ಸ್ವಲ್ಪ ಎಡಿಟ್ ಮಾಡು, ಹಿಂಗೆ ಬೆಚ್ಚಗಿರು, ಬೆಡ್ಡಿಗೆ ಬಾ. ಹಾಗೆ ಆಗ್ತಿದೆ. ಒಂಥರ ನನಗೆ ಆ ಎನರ್ಜಿನೇ ಇಲ್ಲ. ಸೊ ಇವಾಗ 5 o'clock ತನಕ ಹಿಂಗೆ ಆಡ್ಕೊಂಡು ಕೂತಿದ್ದೀನಿ. ಈಗ ಐಮ್ ಥಿಂಕಿಂಗ್ ಟು ಗೋ ಔಟ್. ಒಂದು ಶಾಪಿಂಗ್ ಸಿಟಿಲಿ ಏನೋ ಸ್ವಲ್ಪ ಐಟಮ್ಸ್ ಬೇಕು, ಅದನ್ನು ತೊಗೊಂಡು ವಿಂಕಾ ರೋಸ್ ಹೋಗೋಣ ಅಂತ. ವಿಂಕಾ ರೋಸ್, ಸ್ಟೈಲ್ ಯೂನಿಯನ್. ನಂಗೆ ಆ್ಯಕ್ಚುಲಿ ಉತ್ರಳ್ಳಿ ರೋಡಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಮ್ಯಾಕ್ಸು ಎಲ್ಲ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ನಂಗೆ ಸ್ವಲ್ಪ ಟಾಪ್ಸ್ ಬೇಕಿತ್ತು, ಮೊನ್ನೆ ವೆಸ್ಟ್ ಸೈಡಲ್ಲಿ ಸಿಗಲಿಲ್ವಲ್ಲ. ಸೊ ಉತ್ರಳ್ಳಿ ರೋಡ್ಗೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಸೊ ಇವತ್ತಾಗಲ್ಲ, ಮೇ ಬಿ ನಾಳೆ ಟ್ರೈ ಮಾಡ್ತೀನಿ. ನಾಳೆ ಬೆಳಗ್ಗೆ ಸ್ವಲ್ಪ ವೀಡಿಯೋಸ್ ಫಿಲ್ಮ್ ಮಾಡಬೇಕು. ವೀಡಿಯೋಸ್ ಫಿಲ್ಮ್ ಮಾಡಾದಮೇಲೆ ಉತ್ರಳ್ಳಿ ರೋಡ್ಗೆ ಆದರೆ ಹೋಗ್ತೀನಿ. ಇವಾಗ ಕಮ್ ಲೆಟ್ಸ್ ಗೋ ಟು ವಿಂಕಾ ರೋಸ್ಗೆ ಹೋಗೋಣ. ಟಾಪ್ ಫಿಟ್ಸ್ ಗುಡ್ ಫಾರ್ ಮೀ, ಬಟ್ ಸಮಥಿಂಗ್ ವಿಯರ್ಡ್ ಅನಿಸ್ತದೆ ಅಲ್ಲ ಶೇಪು, ಅದರ ಲೆಂತ್ ಅಲ್ಲ. ಥ್ಯಾಂಕ್ ಯು. ಬ್ಯಾಕ್ ಇನ್ ದ ಹೋಮ್. ಏನು ಗುರು ವೆದರು, ಅದನ್ನೇ ಹೇಳಿ ಐ ಆಮ್ ನಾಟ್ ಕಂಪ್ಲೈನಿಂಗ್, ಬಟ್ ಮಳೆ ಬರ್ತಾನೆ ಇದೆ. ಅಂದರೆ ಡ್ರಿಸ್ಲಿಂಗ್ ಥರ ಮಳೆ ಸಣ್ಣದಾಗಿ ಹನಿ ಬರ್ತಾನೆ ಇದೆ. ಬಟ್ ಜನನೂ ಎಲ್ಲ ಓಡಾಡ್ತಿದ್ದಾರೆ. ನನಗೆ ತುಂಬ ಇರಿಟೇಷನ್ ಆಗೋಯಿತು, ಆಗಲಿಲ್ಲ. ಆ್ಯಂಡ್ ಐ ಗಾಟ್ ಸಮ್ ಥಿಂಗ್ಸ್ ಫ್ರಮ್ ಕ್ಲಾತಿಂಗ್ ಮತ್ತು ಆಕ್ಸೆಸರೀಸ್ ಫ್ರಮ್ ವಿಂಕಾ ರೋಸ್. ಏನು ತೊಗೊಂಡೆ ಅಂತ ಅಂದರೆ ನಾಟ್ ಮಚ್, ಬಿಕಾಸ್ ಲೈಕ್ ಪ್ರತಿ ಸರಿ ಇರೋ ಕಲೆಕ್ಷನ್ಸ್ಗಿಂತ ಈ ಸರಿ ಸ್ವಲ್ಪ ಲೈಕ್ ಐ ಫೆಲ್ಟ್ ಇಟ್ಸ್ ಓಕೆ ಇಷ್ಟು ಥರ. ಬಟ್ ಅದೇ ಒನ್ ವೀಕ್ಗೂ ಅಪ್ಡೇಟ್ ಆಗುತ್ತಲ್ಲ ಕಲೆಕ್ಷನು. ದಿಸ್ ಟೈಮ್ ವಾಸ್ ಲೈಕ್ ನಾಟ್ ಲೈಕ್ ವಾವ್ ಅನ್ನೋ ಥರ ಇರಲಿಲ್ಲ. ಬಟ್ ಆದರೂ ಐ ಲೈಕ್ ಸಮ್ 2 ಪೀಸ್, ಹಾಗಾಗಿ ತೊಗೊಂಡೆ. ಸೊ ನೋಡಬೇಕಂದ್ರೆ ನೆಕ್ಸ್ಟು ನನ್ನ ಬರ್ತ್ಡೇ ಹಾಲ್ ವಿಡಿಯೋ ಇರೋದಲ್ಲಿ ನೋಡ್ತೀರಾ. ಆ್ಯಂಡ್ ಈಗ ಇಮಿಡಿಯೇಟಾಗಿ ನೈಕಾ ನವ್ ಅಂತ ಬಿಟ್ಟಿದ್ದಾರೆ. ಅಂದರೆ 2 hours ಡೆಲಿವರ್ ಆಗುತ್ತೆ ಕೆಲವೊಂದು ಪ್ರಾಡಕ್ಟ್ಸು, ಅಂದರೆ ಮೆನ್ಷನ್ ಮಾಡಿದ್ದಾರೆ. ಸೊ ನನಗೆ ವೆಟ್ ಟಿಶ್ಯೂಸ್ ಬೇಕಿತ್ತು ಫಾರ್ ಮೈ ಆರ್ಡರ್. ಇವಾಗ ಮಧ್ಯಾಹ್ನ ಸೆಟ್ ಮಾಡೋದಲ್ಲ ಮೇಕಪ್ ಕಿಟ್ಟು. ಸೊ ಗೊತ್ತಾಯಿತು ದಟ್ ವೆಟ್ ಟಿಶ್ಯೂಸ್ ಆರ್ ಎಂಟಿ ಅಂತ. ಸೊ ಐ ಆರ್ಡರ್. 2 hours ಡೆಲಿವರಿ ಇತ್ತು. ಸೊ ಹಂಗಾಗಿ ಮದರ್ ಸ್ಪರ್ಶಿಂದ ಐ ಗಾಟ್ ದಿಸ್ ಪ್ಯಾಕ್ ಆಫ್ 2 ವೆಟ್ ಟಿಶ್ಯೂಸು. ಐ ಫೆಲ್ಟ್ ಹ್ಯಾಪಿ. ನೈಕಾದಲ್ಲಿ ಜಸ್ಟ್ 2 hours ಏನೇ ಆರ್ಡರ್ ಮಾಡಿದ್ರು ಸಿಗುತ್ತೆ, ಅಂದರೆ ಅವೈಲಬಲ್. ಎಷ್ಟೊಂದು ಪ್ರಾಡಕ್ಟ್ಸು 2 hours ಅವೈಲಬಲ್ ಇತ್ತು ಬೆಂಗಳೂರಲ್ಲಿ. ಸೊ ಐ ಫೆಲ್ಟ್ ಹ್ಯಾಪಿ. The next day. ಹಾಯ್ ಯು ಗೈಸ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಆ್ಯಂಡ್ ಇವತ್ತು ನಾನು ಐ ವಾಸ್ ಫಿಲ್ಮಿಂಗ್ ಅ ವಿಡಿಯೋ, ಮೇಕಪ್ ವಿಡಿಯೋ. ಆಬ್ವಿಯಸ್ಲಿ ಗ್ಲಾಮಪ್ ಆಗಿರೋದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಆರ್ಟಿಫಿಷಿಯಲ್ ಲೈಟಲ್ಲಿ ಎಷ್ಟು ಹಾರ್ಷಾಗಿ ಕಾಣ್ತಿದೆ ಗೊತ್ತಾ ಮೇಕಪ್. ಬಟ್ ಸಿ ಇನ್ ದ ನ್ಯಾಚುರಲ್ ಲೈಟೇ ಇಲ್ಲ ಆ್ಯಕ್ಚುಲಿ. ತುಂಬ ಗ್ಲೂಮಿ ವೆದರ್ ಇದೆ, ಒಂಚೂರು ಸನ್ಲೈಟ್ ಇಲ್ಲ. ಬಟ್
how beautiful and flawless it's looking. I tried all the She Glam products. ಅಂದರೆ ಒಂದೇ ಬ್ರ್ಯಾಂಡ್ದು ಟ್ಯುಟೋರಿಯಲ್ ಥರ ಅಂದರೆ ಟ್ರೈ ಮಾಡೋಣ ಅನ್ನೋ ಥರ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದು. ಇಟ್ ಕೇಮ್ ಔಟ್ ಸೋ ಗುಡ್. ಬಿಫೋರ್ ಫಿಲ್ಮಿಂಗ್ ದ ವಿಡಿಯೋ, ಬಿಫೋರ್ ಫಿಲ್ಮಿಂಗ್ ಆಲ್ ದೀಸ್ ಐ ಪ್ರಿಪೇರ್ಡ್ ಫುಡ್. ಫಿಶ್ ಫ್ರೈ ಮಾಡಿದ್ದೀನಿ ಇವತ್ತು. ಎಷ್ಟೋ ದಿನ ಆಗೋಗಿತ್ತು ಫಿಶ್ ಫ್ರೈ ಮಾಡಿ. ಸೊ ಫಿಶ್ ಫ್ರೈ ಮಾಡಿದ್ದೀನಿ, ಟೊಮೊಟೊ ಸಾಂಬಾರು ಮಾಡಿದ್ದೀನಿ, ರೈಸ್, ಆಲ್ ದ್ಯಾಟ್. ಸೊ ಎಲ್ಲ ಪ್ರಿಪೇರ್ ಮಾಡಿದೆ. ನಾನು ಇನ್ನೂ ಊಟ ಮಾಡಿಲ್ಲ ಬಿಕಾಸ್ ವಿಡಿಯೋ ಫಿಲ್ಮ್ ಮಾಡೋದಕ್ಕೆ ಕೂತ್ಕೊಂಡ್ಬಿಟ್ಟೆ. ಸೊ ಇವಾಗ ಊಟ ಮಾಡಿಬಿಟ್ಟು ಒಂದು ಈವ್ನಿಂಗ್ 1-2 hours ಬಿಟ್ಟು ಐ ಆಮ್ ಥಿಂಕಿಂಗ್ ಟು ಗೋ ಔಟ್. ನಮ್ಮ ಮನೆ ಲಿಟ್ರಲಿ ಕಾರ್ನರಲ್ಲಿ ಒಂದು ಕೆಫೆ ಓಪನ್ ಆಗಿದೆ. ಇಟ್ಸ್ ಕಾಲ್ಡ್ ಇಬ್ಬನಿ. ಐ ಥಿಂಕ್ ಕಾಫಿ ಕೆಫೆ ಅಂತ ಅನಿಸುತ್ತೆ. ಬಟ್ ಒಂದ್ಸರಿ ಹೋಗೋಣ ಅಂತ. ಸೊ ಪ್ರೀತಮು ಇದ್ದಾನೆ ಇವತ್ತು. ನಾನು ಬಂದು 3-4 ಡೇಸಿಂದ ನಾನು ಪ್ರೀತಮೆಲ್ಲೂ ಆಚೆ ಹೋಗಿಲ್ಲ. ಸೊ ಇವತ್ತು ಹೆಂಗಿದ್ರು ಪ್ರಿಟ್ಟಿಯಾಗಿ ರೆಡಿಯಾಗಿದ್ದೀನಿ. ಸೊ ಹೀಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ, ನಾಟ್ ಶ್ಯೂರ್. ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಪ್ರಿಟಿ ಡ್ರೆಸ್, ದಿಸ್ ಬ್ಯೂಟಿಫುಲ್ ಪ್ರಿಟಿ ಡ್ರೆಸ್ ಫ್ರಮ್ ಲಿಟಲ್ ಬಾಕ್ಸ್. ಸೊ ಹಾಲ್ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ ಅನ್ಕೋತೀನಿ. ಲೆಟ್ ಮೀ ಶೋ ಯು ಆಲ್. ಒಂದು ಫಿಟ್ ಚೆಕ್ ಮಾಡ್ತೀನಿ ಕ್ವಿಕ್ಕಾಗಿ. ಸಿ how pretty this dress is looking. Okay, now let me have the food. Once ನಾವು ಆಚೆ ಹೋಗಬೇಕಾದ್ರೆ I'll see you all. I'm ready. I want to go with the dress, but I'm wearing jeans and a top. ಯಾಕೆ ಅಂದರೆ ಫುಲ್ ಮಳೆ ಬರೋ ಥರ ಇದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ಅ 2-wheeler, ಸೊ ಐ ಕಾಂಟ್ ಕ್ಯಾರಿ ಅಂತ. ಬಟ್ ಮೇಕಪ್ ಇಸ್ ಸ್ಟಿಲ್ ಆನ್. ಮೇಕಪ್ ಏನು ನಾನು ಟಚ್ ಮಾಡಿಲ್ಲ. ಇಟ್ಸ್ ಲುಕಿಂಗ್ ಸೋ ಗುಡ್. ನಮ್ಮಮ್ಮ ಅಂತೂ ಸ್ಕಿನ್ ಥರನೇ ಇದೆ. ಇನ್ನೊಂದು ಸ್ವಲ್ಪ ಹಾಕೋಬೇಕಿತ್ತು ಮೇಕಪ್ ಅಂದರು. ಅಂದರೆ ಇನ್ನೊಂದು ಸ್ವಲ್ಪ ಬಿಲ್ಡ್ ಬೇಕಿತ್ತು ಅಂತ ನಾನು 2 ಸರಿ ಫೌಂಡೇಶನ್ ಹಾಕಿ ಬಿಲ್ಡ್ ಮಾಡಿದೆ. ಸೊ ಅದಕ್ಕಿಂತ ಬೇಡ. ಸೊ ಲುಕ್ ಕ್ರಿಯೇಟ್ ಮಾಡಿದ್ದು ವಿಡಿಯೋದಲ್ಲಿ ನೋಡ್ತೀರಾ. ಐ ಡೋಂಟ್ ನೋ ವಿಡಿಯೋ ವಿಲ್ ಬಿ ಆಲ್ರೆಡಿ ಅಪ್ ಅಥವಾ ಆಮೇಲೆ ಈ ವಿಡಿಯೋ ಬರುತ್ತೆ ಅಥವಾ ಇದು ನೋಡಾದ್ಮೇಲೆ ಅದು ನೋಡ್ತೀರಾ. ಐ ಆಮ್ ನಾಟ್ ಶ್ಯೂರ್. ಈಗ ಯಾವ ಬ್ಯಾಗ್ ಕ್ಯಾರಿ ಮಾಡೋದಂತ ಕನ್ಫ್ಯೂಷನ್ ಆಗಿದೆ. ಐ ಟೇಕ್ ಮೈ ಟೋಟ್ ಓನ್ಲಿ. ಸೊ ಟೋಟ್ ಬ್ಯಾಗೇ ಕ್ಯಾರಿ ಮಾಡೋಣ. ದಿಸ್ ಇಸ್ ಹೌ ಮೈ ಲುಕ್ ಈಸ್ ಕ್ಯಾಶ್. ಆ್ಯಂಡ್ ಇವಾಗ ನಾನು ಇಲ್ಲೇ ಇಬ್ಬನಿ ಕೆಫೆಗೆ ಹೋಗ್ತೀನಾ ಅಥವಾ ಉತ್ರಳ್ಳಿ ರೋಡ್ ಹೋಗ್ತೀನಾ, ಸ್ವಲ್ಪ ಏನಾದ್ರು ಶಾಪ್ ಮಾಡ್ತೀನಾ, ಏನು ಐ ಆಮ್ ನಾಟ್ ಶ್ಯೂರ್. ಸೊ ಐ ಕ್ಯಾರಿ ಜಾಕೆಟ್ ಆಲ್ಸೋ ಬಿಕಾಸ್ ಮಳೆ ಬ್ರೋ. ನೆನ್ನೆ ಅಂತೂ ನಾನು ಹೋಗಿ ಓಡಾಡಿ ಮಳೇಲಿ ಒಂಥರ ಹನಿ ಮಳೇಲಿ ಸಾಕಾಗ್ಬಿಟ್ಟು. ಸೊ ಟುಡೇ ಪ್ರೀತಮ್ ಇಸ್ ಅಕಂಪನಿಂಗ್ ಮೀ ಪ್ರೀತಮ್, ವಿ ಬೋತ್ ಆರ್ ಗೋಯಿಂಗ್. ಯಾ, ಲೆಟ್ಸ್ ಗೋ. ಲಿಟ್ರಲಿ ನಮ್ಮ ಮನೆ ಕಾರ್ನರ್ ಅಂತ. ಸಿ, ದಿಸ್ ಇಸ್ ದ ಒನ್ ವಿತ್ ಇಬ್ಬನಿ ಬಿಸ್ಟ್ರೋ ಅನ್ಸುತ್ತೆ ನೇಮ್. ಮೆನ್ಯೂ ನೋಡೋಕೆ ಕೊಟ್ಟ. ಹಿಂಗೆ ಕೊಟ್ಟ ತಕ್ಷಣ ಇಲ್ಲಿ ಕಾಣಿಸ್ತಾ ಇರೋದೇ ರೂಬಿ ಮಜಾ ಬಾ ಮಾಚಾನ. ಐ ವಾಸ್ ಲೈಕ್ ಯಕ್ ನೋ. ಆಬ್ವಿಯಸ್ಲಿ ಐ ಆಮ್ ಗೋನಾ ಆರ್ಡರ್ ಹಾಟ್ ಚಾಕ್ಲೇಟ್ ಬಿಕಾಸ್ ಐ ಆಮ್ ನಾಟ್ ಅ ಕಾಫಿ ಪರ್ಸನ್. ಈ ಕ್ಲೈಮೇಟ್ಗೆ ಐ ಬ್ಯಾಡ್ಲಿ ನೀಡ್ ಹಾಟ್ ಚಾಕ್ಲೇಟ್. ಸೊ ಹಾಟ್ ಚಾಕ್ಲೇಟ್ ಇದೆ. ಐ ಆರ್ಡರ್ ಹಾಟ್ ಚಾಕ್ಲೇಟ್. ನಿನಗೆ ಏನು ಬೇಕು ನೋಡಿ. ಲಾಟೆ, ಯು ಹ್ಯಾವ್ ಕಾಫಿ ಲಾಟೆ, ಕೆಫೆ ಲಾಟೆ, ಎಕ್ಸ್ಪ್ರೆಸ್ಸೋ ಇದೆ, ಕೆಪೆಚಿನೋ. ನನಗೊಂದು ಹಾಟ್ ಚಾಕ್ಲೇಟು. ಅದಕ್ಕೇನಾದ್ರು ತಿನ್ನೋದಕ್ಕೇನಾದ್ರು ಬೇಕಾ? ನಂಗೆ ಬೇಡ ಏನೂ ಪ್ರೀತಮ್. ನೀವು ಫಿಶ್ ಅದೆಲ್ಲ ತಿಂದಿದ್ದೀನಿ ಮನೇಲಿ. ಐ ವಾಂಟ್ ಒಂದು ಹಾಟ್ ಚಾಕ್ಲೇಟ್. ಅಬ್ಬಾ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ ದಿಸ್ ಹಾಟ್ ಚಾಕ್ಲೇಟ್ ಶುಡ್ ಬಿ ಗುಡ್ ಅಂತ. ಅಷ್ಟೇ ಸಾಕು. ಒಂದು ಕೋಲ್ಡ್ ಎಕ್ಸ್ಪ್ರೆಸ್ಸೋ ಆ್ಯಂಡ್ ಒಂದು ಹಾಟ್ ಚಾಕ್ಲೇಟ್. Do you have something in this in beverage? And do you have something in hot chocolate type only? Do you have something special or something like that? No. ಪ್ರೀತಮ್ ಹೇಳಿದ್ದು ಕರೆಕ್ಟು. ನಾವು ಎಕ್ಸ್ಪ್ರೆಸ್ಸು ಕೇಳಿದ್ವಿ ಅದು ಹಾಟ್ ಇದೆಯಾ ಕೋಲ್ಡಾ ಏನು ಅಂತ. ಎರಡರಲ್ಲೂ ಬರುತ್ತೆ ಅಂದರು. ನಾವು ಕೋಲ್ಡ್ ಬೇಕಂದ್ವಿ, ಹಾಟ್ ತೊಗೊಬಂದಿದ್ದಾರೆ. ಸೊ ವಾಪಸ್ ಕಳಿಸಿದ್ವಿ. ನನ್ನ ಹಾಟ್ ಚಾಕ್ಲೇಟ್ ಈ ಥರ ಕಾಣಿಸ್ತಿದೆ. ಇಟ್ಸ್ ಲುಕಿಂಗ್ ಡಿಲಿಷಿಯಸ್, ಬಟ್ ಟೇಸ್ಟ್ ಮಾಡೋದ್ಮೇಲೆ ಗೊತ್ತಾಯ್ತು. ಮೈ ಹಾಟ್ ಚಾಕ್ಲೇಟ್. Just pour this to a milk and make it like a cold coffee, like. I'm disappointed. ಏನಾರು ಒಂದು ನೆಮ್ಮದಿಯಾಗಿ ಬಂದು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹೋಗೋಣ ಅಂದರೆ ಏನಾರು ಒಂದು ಆಗುತ್ತೆ ಗುರು. ಪ್ರೀತಮ್ ಇದೆ ಚೆನ್ನಾಗಿಲ್ಲ ಅನಿಸುತ್ತೆ. ಎಕ್ಸ್ಪ್ರೆಸ್ಸೋ ಇಲ್ಲ, ಏನಿಲ್ಲ. ಇವಾಗ ಕೋಲ್ಡ್ ಕಾಫಿ ಇಲ್ಲ. ನಂದು ಇಟ್ಸ್ ಟೇಸ್ಟಿಂಗ್ ಗುಡ್, ಬೆಟರ್. ಹಾಟ್ ಚಾಕ್ಲೇಟ್ ಹೆಂಗಿರುತ್ತೆ ಹಂಗೆ ಇದೆ. ಫೈನಲಿ ಪ್ರೀತಮ್ ರಿಸೀವ್ಡ್ ಹಿಸ್ ಆರ್ಡರ್.
ವಾವ್, ಇಟ್ಸ್ ಅ ಕೋಲ್ಡ್ ಕಾಫಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಟೇಸ್ಟ್ ಹೆಂಗಿದೆ ನಾನೇ ಟೆಸ್ಟ್ ಮಾಡ್ಬಿಡುವ. ಇಟ್ಸ್ ಲುಕಿಂಗ್ ಸೋ ಗುಡ್. ಅಂದರೆ ಈಗ ಮೇಲೆ ಡೆಲಿಷಿಯಸ್ ಆಗಿ ಕಾಣ್ತಿದೆ. ಯಪ್ಪ, ಅಂದರೆ ಕಾಫಿ ನೋಡೋ ಕಾಫಿ ಪರ್ಸನ್ ಬ್ರೋ. ಇದನ್ನು ಹಾಟ್ ಚಾಕ್ಲೇಟ್ ಕುಡಿತಾ ಕಾಫಿ ಕುಡಿಯೋದಂತ ಎಕ್ಕಾಗಿದೆ. ತಲೆ ಕಟ್ಟಾಗಿ ಪ್ರೀತವಿ ಇವಳೆ ನಿಂಗೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಲ. ನಿನಗಿಷ್ಟ ಆಗ್ಬೋದು ಕಾಫಿ ಕುಡಿತೀಯಲ್ಲ, ಅದೇ ನಿನ್ಗಿಷ್ಟ ಆಗುತ್ತೆ. ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. ಯಾವುದು? ಹೌದು ಹೌದು, ಡಬಲ್ ರೋಡಲ್ಲಿ ಹೊಸದೊಂದಾಗಿದೆ. ಪರಂಪರಾ ಟೀ ಆಪೋಸಿಟ್, ಅಲ್ಲೇ ಹೋಗ್ಬೋದಿತ್ತು. ಚೆನ್ನಾಗಿಲ್ಲ ಕೆಫೆ. ಅಂದರೆ ಹೊಸದು ಓಪನಿಂಗ್ ಆಗಿರೋದಕ್ಕೆ ಹಿಂಗೆ ಇದೆಯೇನೋ ಗೊತ್ತಿಲ್ಲ. ಬಟ್ ಆದರೂ ಒನ್ಸ್ ಯು ಶುಡ್ ಗೆಟ್ ರೆಡಿ ಎವ್ರಿಥಿಂಗ್ ಅಂಡ್ ಯು ಶುಡ್ ಓಪನ್ ಅಲ್ವಾ. ಚೆನ್ನಾಗಿಲ್ಲ. ಕಾಫಿನೂ ಅಷ್ಟರಲ್ಲೇ. ಹಾಟ್ ಚಾಕ್ಲೇಟ್ ವಾಸ್ ಲೈಕ್ ಓಕೆ, ಬಟ್ ನಾನು ಮುಗಿಸಿದ್ದೀನಿ. ಡ್ರಿಂಕ್ ಐಮ್ ನಾಟ್ ಗೋನಾ ವಿಸಿಟ್ ಅಗೇನ್ ಬ್ರೋ. ಅಥವಾ ಒಂದ್ಸಲ ಸೆಟಪ್ ಆದಮೇಲೆ ಇವೆಂಟ್ ಟ್ರೈ ಕೊಡಲ ಏನು ಅಂತ. ಯಾಕೋ ಬಂದಿರೋದೆಲ್ಲ ಫ್ಲಾಪ್ ಆಗ್ತಿದೆ. ಬಟ್ ದಿಸ್ ಸೆಟಪ್ ಇಸ್ ದಿಸ್ ಇಸ್ ನೈಸ್, ಕ್ಯೂಟ್. ಮಂಡ್ಯದಲ್ಲಿ ಏನೇನೋ ಟ್ರೈ ಮಾಡಿದ್ವಿ, ಎಲ್ಲ ಕೆಫೆ ಫ್ಲಾಪು. ಇಲ್ಲಿ ಮೊನ್ನೆ ಮಾಚಾ ಟ್ರೈ ಮಾಡಿದೆ, ಫ್ಲಾಪ್. ಇಲ್ಲಿ ಇಬ್ಬನಿ ಕೆಫೆ ಅಂತ ಹೊಸ್ದಾಗಿ ಆಗಿದೆ ಅಂತ ಬಂದೆ. ಇದು ನಾಟ್ ನೈಸ್, ಫ್ಲಾಪ್. ಗೊತ್ತಿಲ್ಲ. ಶಾಪಿಂಗಲ್ಲೂ ಅಷ್ಟೇ, ವಿಂಕರ್ ಹೋದೆ, ಅಲ್ಲೂ ಯಾವ ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಆ್ಯಂಡ್ ವೆಸ್ಟ್ ಸೈಡ್ಗೆ ಹೋದೆ, ಅಲ್ಲೂ ಫ್ಲಾಪ್ ಆಯಿತು. ಸೇಲಲ್ಲಿ ಏನಂದರೆ ಏನೂ ಇರಲಿಲ್ಲ. ಇಟ್ ವಾಸ್ ನಾಟ್ ಎಟ್ ಆಲ್ ಗುಡ್. ಸೊ ಇವಾಗ ಉತ್ರಳ್ಳಿ ರೋಡ್ಗೆ ಹೋಗೋಣ ಅನ್ಕೋತಿದ್ದೀನಿ. ಸ್ವಲ್ಪ ಟಾಪ್ಸ್ ಹತ್ರ ನಾನು ಸ್ವಲ್ಪ ಶಾಪ್ ಮಾಡೋಣ ಅಂತ. ಬಿಕಾಸ್ ನನ್ನ ಬರ್ತ್ಡೇಗೆ ನಾನು ತುಂಬ ಹತ್ತಿರ ಇರೋಂಗೆ ಬರ್ತೀನಿ ಇಲ್ಲಿಗೆ, ಲೈಕ್ ಬ್ಯಾಂಗ್ಳೂರ್ಗೆ. ಐ ಆಮ್ ನಾಟ್ ಶ್ಯೂರ್ ನಾನು ಶಾಪಿಂಗ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಅದಕ್ಕೆ ಈಗಲೇ ಸ್ವಲ್ಪ ನಂದು ಏನೇನು ಲಿಸ್ಟ್ ಇದೆ ಅಷ್ಟು ತೊಗೋಬೇಕನ್ನೋದು, ಅದನ್ನು ಸ್ವಲ್ಪ ಶಾಪ್ ಮಾಡಿಬಿಡೋಣ ಅಂತ. ನಥಿಂಗ್ ಬಿಗ್ ದಿಸ್ ಟೈಮ್ ಫಾರ್ ಮೈ ಬರ್ತ್ಡೇ. ನಾನು ಇರ್ತೀನೋ ಇರಲ್ವಾ ಬ್ಯಾಂಗ್ಳೂರಲ್ಲೋ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ, ನೋಡೋಣ. ಟೋಟಲ್ ಪ್ರೀತಮ್ ಇಸ್ ಗಿವಿಂಗ್ ದಿಸ್ ಪ್ರೈಸ್ 461 rupees, 239 ಫಾರ್ ಹಾಟ್ ಚಾಕ್ಲೇಟ್. ನೋ. ಕೋಲ್ಡ್ ಕಾಫಿ 200. ನೋ. ಅಂದರೆ ಪ್ರೈಸಿಂಗ್ ಇಸ್ ಲೈಕ್ ಓಕೆ, ಅದು ಇದೇ ಪ್ರೈಸಿಂಗ್ ಇರುತ್ತೆ ಎಲ್ಲ ಕಡೆ. ಬಟ್ ನಮಗೆ ಟೇಸ್ಟ್ ಇಷ್ಟ ಆಗಲಿಲ್ವಲ್ಲ, ಹಾಗಾಗಿ ಸ್ಯಾಟಿಸ್ಫೈ ಆಗ್ತಿಲ್ಲ ಅಷ್ಟೇ. ಕೇಮ್ ಟು ಮ್ಯಾಕ್ಸ್. ನಾನು ಮ್ಯಾಕ್ಸಲ್ಲಿ ತುಂಬ ಯಾವತ್ತೂ ಏನು ಶಾಪ್ ಮಾಡಿಲ್ಲ. ಬಟ್ ದಿಸ್ ಟೈಮ್ ಐ ವಾಂಟ್ ಚೆಕ್ ಸಮ್ ಟಾಪ್ಸ್. ಬಿಕಾಸ್ ಆನ್ಲೈನಲ್ಲಿ ಮ್ಯಾಕ್ಸ್ ಯಾವುದೋ ಆನ್ಲೈನ್ ವೆಬ್ಸೈಟ್ ಪಾಪ್ ಆಗ್ತಾನೆ ಇತ್ತು. ಟಾಪ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ನಾನು ಅಲ್ಲೇ ಸ್ಟೈಲ್ ಯೂನಿಯನ್ ಇದೆ, ಅದಕ್ಕೆ ಹೋಗ್ತೀನಿ. ಪೆಂಟಾಲೂನ್ಸ್ ಹೋಗ್ತೀನಿ. ಹಾಗೆ ಅಂದ್ಕೊಂಡಿದ್ದೀನಿ. ಉತ್ರಳ್ಳಿ ರೋಡ್ ಬಂದುಬಿಟ್ರೆ ವಿಲ್ ಗೆಟ್ ಮೋಸ್ಟ್ ಆಫ್ ದ ಲೈಕ್ ಆಲ್ ದೀಸ್ ರಿಟೇಲ್ ಶಾಪ್ಸ್, ಲೈಕ್ ಕ್ಲಾತಿಂಗ್ ಶಾಪ್ಸು, ಶಾಪಿಂಗಿಗೆಲ್ಲ ಚೆನ್ನಾಗಿದೆ. ಐ ಲವ್ ದಿಸ್, ಲೈಕ್ ಈ ಪ್ಯಾಂಟ್ ಮತ್ತು ಅದಕ್ಕೆ ಟಾಪ್ ಚೆನ್ನಾಗಿದೆ. ಐ ವಾಂಟ್ ಸಮ್ ಟಾಪ್ಸ್, ಬಟ್ ಯಾವ ಟಾಪ್ಸ್ ಚೆನ್ನಾಗಿ ಕಾಣ್ತಾ ಇಲ್ಲ. ಹೋದರೂ ಡ್ರೆಸ್ಸಸ್ಸೇ ಸಿಗ್ತಿದೆಯಲ್ಲ, ಯಾಕೆ. ಐ ಲವ್ ದಿಸ್ ಡ್ರೆಸ್, ಚೆನ್ನಾಗಿದೆ. ವೈಟ್ ಡ್ರೆಸ್ಸಸ್ಸೇ ಕಣ್ಣಿಗೆ ಬೀಳ್ತಿದೆ, ವಿಚ್ ಐ ಆಮ್ ಲೈಕಿಂಗ್. ಸಿ, ದಿಸ್ ಡ್ರೆಸ್ ಇಸ್ ಆಲ್ಸೋ ಸೋ ಗುಡ್. ಮಾಡೋದು ಬೇಡ. ಮ್ಯಾಕ್ಸಲ್ಲಿ ನೋಡಿದ್ರಲ್ಲ ಕಲೆಕ್ಷನ್, ಏನು ಟಾಪ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಟ್ರೆಂಡ್ಸು ಬೇಡ, ಟ್ರೆಂಡ್ಸಲ್ಲೂ ಏನೂ ಇಲ್ಲ ಇನ್ನು. ಸೊ ಸ್ಟೈಲ್ ಯೂನಿಯನ್ ಹೋಗೋಣ. ಇಲ್ಲೇ ಕಾಣಿಸ್ತಾ ಇದೆ. ಸ್ಟೈಲ್ ಯೂನಿಯನ್ ಒಂದ್ಸರಿ ಚೆಕ್ ಮಾಡಿ, ಪೆಂಟಲೂನ್ಸಲ್ಲಿ ಒಂದ್ಸರಿ ಚೆಕ್ ಮಾಡ್ತೀನಿ. ಸೀರಿಯಸ್ ಆಗಿ ಪೆಂಟಲೂನ್ಸ್ ಹತ್ರ ನಿಲ್ಲಿಸ್ತಾ ಪ್ರೀತಮ್, ಇಲ್ಲ ಒಳಗಡೆ ಹೋಗಿ ನೋಡು ಅಂತ. ಆಚೆಯಿಂದನೇ ಸ್ಕ್ಯಾನ್ ಮಾಡಿದೆ, ಏನೂ ಇಲ್ಲ ಅಂತ ಅನಿಸ್ತಿದೆ. ಯಾಕೋ ಏನು ಅಟ್ರಾಕ್ಟಿವ್, ಏನೂ ಚೆನ್ನಾಗಿ ಅನಿಸ್ತಿಲ್ಲ. ಸ್ಟೈಲ್ ಯೂನಿಯನ್ಗೆ ಹೋಗ್ತೀನಿ, ಆಪೋಸಿಟೇ ಇದೆ. ಓ, ಮೆಗ್ಡಿ ಓಪನ್ ಆಗಿದೆ. ಓಕೆ, ನೈಸ್. ಐ ಆಮ್ ಲವ್ವಿಂಗ್ ದಿಸ್ ಕಾರ್ಡ್ ಸೆಟ್ ಥಿಂಗ್. ಬಟ್ ಎಲ್ಲ ಕಡೆ ನಂಗೆ ಅದೇ ಸಿಗ್ತಿದೆಯಲ್ಲ, ಅದಕ್ಕೆ ಡೌಟಲ್ಲಿದ್ದೀನಿ. ಶುಡ್ ಐ ಗೋ ವಿತ್ ದಿಸ್ ಆರ್ ವಾಟ್. ಅಂದರೆ ನಾನು ರೀಸೆಂಟಾಗಿ ಕೆಲವೊಂದು ಕಾರ್ಡ್ ಸೆಟ್ ಶಾಪ್ ಮಾಡಿದ್ದೀನಿ. ಬಟ್ ಐ ಆಮ್ ನಾಟ್ ಶ್ಯೂರ್ ಹೆಂಗೆ ಬರುತ್ತೆ ಆನ್ಲೈನ್ದು. ಶುಡ್ ಐ ಗೆಟ್ ಇಟ್ ಆರ್ ನಾಟ್? ಐ ಆಮ್ ಸ್ಟಿಲ್ ಕನ್ಫ್ಯೂಸ್ಡ್. ಬಟ್ ಹಿಯರ್ ದ ಕಲೆಕ್ಷನ್ ಈಸ್ ಪ್ರಿಟಿ ಮಚ್ ಡೀಸೆಂಟ್. ಇಟ್ಸ್ ನೈಸ್. ರಿಚಿ.
ವಾವ್, ಹೌ ಪ್ರಿಟಿ ಇಸ್ ದಿಸ್ ಬ್ಯಾಗ್. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಸಖತ್ ಕ್ಯೂಟ್ ಆಗಿದೆ. ಇದು ಕ್ಯಾಮ್ರಾದಲ್ಲಿ ತುಂಬ ದೊಡ್ಡದು ಅನಿಸ್ತಿರ್ಬೋದು ನಿಮಗೆ, ತುಂಬ ಸ್ಮಾಲ್ ಆಗಿ ಸಖತ್ ಕ್ಯೂಟ್ ಆಗಿದೆ ಬ್ಯಾಕ್ ಪ್ಯಾಕ್. ಲವ್ ದಿಸ್ ಇಯರಿಂಗ್ಸ್ ಆಯಿತಾ, ಬಟ್ ಇಟ್ಸ್ 299. ಅಂದರೆ ಒಂದ್ಸರಿ ನಾವು ಜಯನಗರದಲ್ಲೆಲ್ಲ ತೊಗೊಂಡ್ಮೇಲೆ 299 ಕೂಡ ನಮಗೆ ಜಾಸ್ತಿ ಅನಿಸುತ್ತೆ ಈ ಥರ ಈ ಶಾಪ್ಸಲ್ಲಿ ತೊಗೊಳಕ್ಕೆ. ಸೊ ಐ ಜಸ್ಟ್ ಗೋ ಸೀನ್ ಜಯನಗರ ಅರೌಂಡ್ ಹೆಂಗಿದ್ರು ಹೋಗ್ಬೇಕಂತಿದೆ. ಸೊ ಆಮೇಲೆ ಬೇಕಾದರೆ ಒಂದು ತೊಗೊಳ್ಳೋಣ, ಅಲ್ಲೆಲ್ಲೂ ಸಿಗಲಿಲ್ಲ ಅಂದರೆ. ಎಲ್ಲ ಕಡೆ ನನಗೆ ಡ್ರೆಸ್ಸಸ್ಸೇ ಇಷ್ಟ ಆಗ್ತಿದೆ. ಈ ಡ್ರೆಸ್ ನಾನು ನೋಡಿದೆ, ಡ್ರೆಸ್ಸಸ್ಸೇ ಇಷ್ಟ ಆಗ್ತಿದೆ. ಐ ಹ್ಯಾವ್ ಮೋರ್ ಡ್ರೆಸ್ಸಸ್ ಆ್ಯಕ್ಚುಲಿ. ಐ ಹ್ಯಾವ್ ಶಾಪ್ಡ್. ಐ ವಾಂಟ್ ಟಾಪ್ಸ್, ಪ್ರಿಟಿ ಮಚ್ ಡೀಸೆಂಟ್ ಟಾಪ್ಸ್ ಜಸ್ಟ್ ಟು ವೇರ್, ಜೀನ್ಸ್ಗೆ ಕ್ಯಾಶುಯಲ್ ಆಗೆಲ್ಲ ಹಾಕ್ಕೊಳ್ಳೋಕ್ಕೆ. ನೋ, ಇಲ್ಲಿ ಯಾವುದು ಟಾಪ್ಸ್ ಅಷ್ಟು ಅಟ್ರಾಕ್ಟಿವ್ ಆಗಲಿಲ್ಲ. ಆ್ಯಂಡ್ ಯಾವುದು ಇಲ್ಲ ಆ್ಯಕ್ಚುಲಿ ಟಾಪ್ಸ್ ಥರ. ಇಲ್ಲ ಕ್ರಾಪ್ ಟಾಪ್ ಇರುತ್ತೆ ಫುಲ್ ಸ್ಟೈಲಿಶ್ ಆಗಿ, ಎರಡು ಒಂದು ಕ್ರಾಪ್ ಟಾಪ್, ಇಲ್ಲ ಡ್ರೆಸ್ಸಸ್ ಇರುತ್ತೆ. ಆದರೆ ಈಗ ಟ್ರೆಂಡೇ ಹಾಗಿದೆ. ನಂಗೆ ಹೊರಡೋಣವಾ? ನಂಗೆ ಸ್ಟೈಲ್ ಯೂನಿಯನಲ್ಲೂ ಏನೂ ಸಿಗಲಿಲ್ಲ. ಸುಮ್ಮನೆ ಥಂಡಿಲಿ ತಲೆನೋವು ಬರ್ಸ್ಕೊಂಡು ಸ್ಟ್ರೈನ್ ಮಾಡಿಸ್ಕೊಂಡು ಓಡಾಡೋ ಬದಲು ಏನೂ ಸಿಗ್ತಾಯಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಏನೂ ಅನಿಸ್ಲಿಲ್ಲ ನನಗೆ. ಮೆಕ್ಡಾನಲ್ಸಲ್ಲಿ, ಹೌದು, ನಂಗೆ ಮೆಗ್ಡಿ ಆಗಿರೋದೇ ಗೊತ್ತಿಲ್ಲ ಉತ್ತರಹಳ್ಳಿಲಿ. ನಾನು ಬಂದು ಎಷ್ಟು ದಿನ ಮೆಗ್ಡಿಲೇ ನಾವೇನಾರು ತಿನ್ಬೋದಿತ್ತು, ಒಂದು ಫ್ರೈಸು, ಒಂದು ಅದೇ ಐಸ್ ಕ್ರೀಮ್ ಆ ಥರನೂ. ಕ್ಲಾತಿಂಗ್ ಸ್ಟೋರ್ ಓಪನ್ ಆಗಿದೆ. ಏನು ಗ್ಲಾಸಿ ಕ್ಲಾತಿಂಗ್ ವಿಚ್ ಹ್ಯಾಸ್ ಡ್ರೆಸ್ಸಸ್, ಕುರ್ತಾಸ್, ತುಂಬ ಸ್ಯಾರೀಸೇ ಹಾಕಿದ್ದಾರೆ. ನಾನು ಒಂದು ಸ್ಯಾರಿ ಹೆಂಗಿದ್ರು ನೋಡಬೇಕಿತ್ತು, ಅಂದರೆ ನನ್ನ ರೇಂಜ್ ಸ್ವಲ್ಪ ತುಂಬಾ ಕಮ್ಮಿ. ನೋಡಲಾ ಏನು, ಐ ಆಮ್ ನಾಟ್ ಶ್ಯೂರ್. ಬೇಡ ಅನಿಸುತ್ತೆ. ಬಟ್ ಹೊಸ ಶಾಪ್ ಓಪನ್ ಆಗಿದೆ, ಪಕ್ಕನೇ ಮೆಗ್ಡಿನೂ ಓಪನ್ ಆಗಿದೆ ಉತ್ತರಹಳ್ಳಿ ರೋಡಲ್ಲಿ. ಸುಮ್ಮನೆ ಒಂದು ರೌಂಡ್ ಹಾಕ್ತಿದ್ದೀವಿ ಅಷ್ಟೇ, ಬಿಕಾಸ್ ನಂಗೆ ಏನೂ ಸಿಗಲಿಲ್ಲ. ಒಂದು ರೌಂಡ್ ಅಲ್ಲಿ ತನಕ ಹೋಗಿ ವಿಲ್ ಗೋ ಬ್ಯಾಕ್ ಟು ಹೋಮ್. ಯಾವುದೋ ಇನ್ನೊಂದು ಬಟ್ಟೆ ಶಾಪ್, ಅಂದರೆ ಕುರ್ತಾಸ್ ಎಲ್ಲ ಏನೋ ಸೇಲಲ್ಲಿದೆ, ಎಲ್ಲೋ ಕರ್ಕೊಂಡು ಬರ್ತೀನಿ ಅಂತ ಹಿಂಗೆ ಹೋಗ್ತಾ ಪದ್ಮಾವತಿ ಸಿಲ್ಕ್ಸ್ ಅಂತ ನೋಡಿದೆ. ಇಲ್ಲಿ ಒಂದು 2-3 ಸಾರಿ ಕಣ್ಣಿಗೆ ಬಿತ್ತು ನನಗೆ. ಸೊ ಚೆಕ್ ಮಾಡೋಣ ಅಂತ ನಾನು ಹೇಳ್ತಿದ್ನಲ್ಲ, ನಮ್ಮ ಅಮ್ಮಗೆ ಒಂದು ಗೌರಿ ಹಬ್ಬಕ್ಕೆ ತಗೊಳ್ಳೋಣ ಅಂತ ಸರ್ಪ್ರೈಸ್ ಆಗಿ, ಅದಕ್ಕೆ. ಗಾಟ್ ದಿಸ್ ಸಾರಿ ಫಾರ್ ಮೈ ಮದರ್. ಸೊ ಅವ್ರು ಒಂಥರ ಕಾಟನ್, ನಾವು ಯಾವಾಗಲೂ ತೊಗೊಳೋದು ನೋಡ್ಬಿಟ್ಟು ಚೆನ್ನಾಗಿದೆ ಅಂತಿದ್ರು. ಸೊ ಅದಕ್ಕೆ ಸಾಫ್ಟ್ ಕಾಟನ್ ಅವ್ರಿಗೆ ತೊಗೊಂಡೆ. ಆ್ಯಂಡ್ ನನಗೆ ಇದು ತೊಗೊಂಡೆ. ಯಾಕೋ ಗೊತ್ತಿಲ್ಲ, ಬಿಡೋಕ್ಕೆ ಮನಸ್ಸು ಬರಲಿಲ್ಲ, ತುಂಬ ಇಷ್ಟ ಆಯ್ತಿದ್ದು. ಅದಕ್ಕೆ ಐ ಗಾಟ್ ದಿಸ್ 2 ಸಾರೀಸ್. ಪ್ರೀತಮ್ ಯಾವುದೋ ಬಟ್ಟೆ ಶಾಪ್ ಅಂತ ಕರ್ಕೊಂಡು ಬಂದಿದ್ದಾನೆ, ತುರಳ್ಳಿ ಮೇನ್ ರೋಡ್. ಐ ಡೋಂಟ್ ಥಿಂಕ್ ದಿಸ್ ವಿಲ್ ರೀಚ್ ಮೈ ಎಕ್ಸ್ಪೆಕ್ಟೇಷನ್, ಬಟ್ ನೋಡೋಣ. ಎವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಸೊ ನೋಡೋಣ ಹೋಗಿ ಒಳಗಡೆ ಹೆಂಗಿದೆ. ದಿಸ್ ಇಸ್ ಲೈಕ್ ಅ ಪ್ರಾಪರ್ ಕುರ್ತಾ ಶಾಪ್. ನಾನು ಬೇರೆ ಥರ ಅಂದ್ಕೊಂಡಿದ್ದೆ. ಇಟ್ಸ್ ಅ ಪ್ರಾಪರ್ ಕುರ್ತಾ ಸ್ಟೋರ್. ಕುರ್ತಾ ಸೆಟ್ಸ್ ಎಲ್ಲ ಸ್ಟಾರ್ಟ್ಸ್ ಫ್ರಮ್ 500-400 ಇಂದನೂ ಕುರ್ತಾ ಸೆಟ್ಸ್ ಇದೆ. ನಾಟ್ ಮೈ ಟೈಪ್. ಅಂದರೆ ಪ್ರಾಪರ್ ನಾನೇನೋ ಸ್ವಲ್ಪ ಗೊತ್ತಾ, ಎಲ್ಲದೂ ಹಾಗೆ ಹಾಕಿರ್ತಾರೆ ಹ್ಯಾಂಗರ್ಸಲ್ಲಿ, ಹೋಗಿ ನೋಡೋದು ಆ ಥರ ಅಂದ್ಕೊಂಡೆ. ಮೋರ್ ಆಫ್ ಲೈಕ್ ಶೋರೂಮ್ಸ್ ಆ ಥರ ಅಂತ ಇಲ್ಲ. ಪ್ರಾಪರ್ ಕುರ್ತಾ ಶಾಪು ಒಳಗಡೆ ಹೋದರೆ ಈ ಥರ ಹಿಂಗೆ ಸುಮ್ಮನೆ ಹಾಕಿರೋದು, ಆಚೆಯಿಂದ ಒಳಗಡೆ ಹೋದರೆ ಫುಲ್ ಒಂದೊಂದು ಇದು ಸೈಜಸ್ಸು ಆ ಥರ ತೋರಿಸ್ತಾರೆ. ಸ್ಟಾರ್ಟ್ಸ್ ಫ್ರಮ್ 400-500ಗೂ ಎಲ್ಲ ನೋಡಿದೆ, ಚೆನ್ನಾಗಿತ್ತು. ಬಟ್ ರೈಟ್ ನಾವು ನಂಗೆ ಬೇಡ. ವಿಲ್ ಲಿವ್ ಫಾರ್ ಹೋಮ್ ನಾವು.